ಮನಸ್ಸು ಮೌನ ಆದ್ರೆ ಹೊರಗಿನ ವಿಚಾರಗಳು ಯಾಕೆ ಬರ್ತಾವ? ಜಗತ್ತಿನ ವಿಷಯಗಳ ವಿಚಾರ ಬಂದ್ರೆ ಅದು ಮೌನ ಅಲ್ಲ ಅಲ್ಲ. ಸುಮ್ಮನೆ ಇರುವುದಲ್ಲ ಅಲ್ಲ ಅದು. ಯಾವುದೇ ಥರದ ಆಲೋಚನೆಗಳಿಗೆ ಅವಕಾಶ ಕೊಡಲಿಲ್ಲ ಅಂದ್ರೆ ಅದು ಸುಮ್ಮನೆ ಇರುತ್ತೆ. ಅವಾಗ ನಮಗೆ ಆನಂದದ ಅನುಭವ ಆಗ್ತದೆ. ಪ್ರತಿಯೊಬ್ಬರಿಗೆ ಅದಕ್ಕೆ ಮಾಡಿ ನೋಡ್ಕೊರಿ. ಯಾವುದೇ ಥರದ ಕಲ್ಪನೆಗಳಿಗೆ ಆಲೋಚನೆಗಳಿಗೆ ಅವಕಾಶ ಕೊಡಲಿಲ್ಲ ಅಂದ್ರೆ ಆನಂದ ಸೂತ್ರ ಎಲ್ಲರಿಗೆ ಹತ್ತದ. ನಾವು ಯಾವ್ದಾರ ಆಲೋಚನೆ ಮಾಡ್ಕೊತ ಕೂತೀವಿ ಅಂದ್ರೆ ಹೆಂಗೆ ಅನುಭವ ಬರ್ಬೇಕು ನಾವು. ಜಗತ್ತಿನ ಸುದ್ದಿ ತೆಗೆದ್ರೆ ಎಲ್ಲಿ ಆರಾಮಿನ ಅನುಭವ ಬರ್ಬೇಕು. ನಾವು ಅದ್ರಾಗ ಕಾಲು ಕಳಿತೀವಿಲ್ಲ. ಎಲ್ಲಿ ಹೋದಲ್ಲ ಎಲ್ಲಿ ಯಾರು ಮಾತಾಡ್ತಿರ್ತಾರೆ ಅಲ್ಲೇ ಹೋಗಿ ಅದಕ್ಕೆ ಅಲ್ಲಿ ಹೋಗ್ಬೇಡ ಅಂತ ಎಚ್ಚರಿಕೆ ಯಾಕೆ ಕೊಟ್ಟಾರೆ? ಆ ಸುದ್ದಿ ಕಿವಾಗ ಹಾಕೋಕ್ ಹೋಗ್ಬೇಡ, ನಿನಗೆ ಹಾನಿ. ಏನು ಗೊತ್ತಿರ್ಲಿಲ್ಲ ಅಂದ್ರೆ ಆರಾಮನ ಇರ್ತೀನಿ. ಹೌದಿಲ್ಲ? ಏನು ಗೊತ್ತಿರ್ಲಿಲ್ಲ ಅಂದ್ರೆ ಆರಾಮನ ಇದ್ದೀನಿ. ನಿತ್ಯಾಗ ಏನು ತಿಳಿದಿಲ್ಲ, ಆರಾಮಿದೆಯಲ್ಲಿ. ಎಲ್ಲವನ್ನ ತಿಳಿದ್ರು ಆರಾಮ. ಏನು ತಿಳಿಲಿಲ್ಲ ಅಂದ್ರೂ ಆರಾಮ ಇರ್ತೈತಿ, ಎಲ್ಲ ತಿಳಿದ್ರು ಆರಾಮ ಇರ್ತೈತಿ. ಎಲ್ಲ ತಿಳಿದವರು ಜ್ಞಾನ ಸ್ಥಿತಿ ಒಳಗೆ ನಾವು ನಿಲ್ಲಬೇಕು. ಇವೆಲ್ಲ ಅನಿತ್ಯದವ, ದುಃಖ ರೂಪಿ ಐತಿ ಅಂತ ತಿಳಿದ ಕೈ ಬಿಟ್ಟರೆ ಶಾಶ್ವತವಾದ ಆನಂದದಲ್ಲಿ ನಿಲ್ಲಲಿಕ್ಕೆ ಬರ್ತೈತಿ. ತಿಳಿದ ಕೈ ಬಿಟ್ರೆ, ತಿಳಿಲಿ ಬಿಟ್ರೆ ಎಷ್ಟರ ಮಟ್ಟ ಇರ್ತೈತಿ ಅಷ್ಟು ಮತ್ತೊಮ್ಮೆ ಬೇಂದಿನಂತೆ ಮತ್ತು ಅದು ಚಾಲು ಆಗ್ತೈತಿ. ನಿದ್ದೆ ಒಳಗೆ ಮಬ್ಬಿನ ಆನಂದ ಅದು. ತಿಳಿಯಲೇ ಇರುವುದು ಮಬ್ಬಿನ ಆನಂದ. ತಿಳಿದ ಆರಾಮಿರುವುದು ಅಜ್ಞಾನದ ಆನಂದ. ಇದ್ರಾಗ ಏನೂ ಇಲ್ಲ ಅಂತ ತಿಳಿದ ಅದನ್ನು ಕೈ ಬಿಟ್ಟ ಮ್ಯಾಗ ಪುನಃ ಅದರ ಮನಸ್ಸು ಹೋಗುದಿಲ್ಲ. ತಿಳಿದು ಬಿಟ್ರೆ, ಸಿಗ್ಲಿಕ್ಕೆ ಬಿಟ್ರೆ, ತಿಳಿಯಲಿ ಬಿಟ್ರೆ ಮತ್ತು ಹೋಗೋದನ್ನ ಅದು ಸಿಗುದು. ಅನುಕೂಲ ಆಗಿಲ್ಲ ಅಂತ ಬಿಟ್ರೆ ಹೌದಿಲ್ಲ. ನಮ್ಮ ಪರಿಸ್ಥಿತಿ ಸರಿ ಇಲ್ರಿ, ಅದಕ್ಕೆ ನಾವು ಅದನ್ನ ಮಾಡಿ ನಾವು ಅನುಕೂಲ ಆದಾಗ ಮಾಡ್ತೀವಿ ಅಂತ. ಹೌದಿಲ್ಲ. ಜಿಗದ್ ಹೋಗೋದೇ ಇದೆ ಅನುಕೂಲ ಆದಾಗ. ಅನುಕೂಲ ಆಗಿಲ್ಲ ಅಂತ ಬಿಟ್ಟು ಇಲ್ಲದಕ್ಕವಲ್ಲ ಸರ್ವಜ್ಞ ಅಂದ್ರೆ. ಇದ್ರೆ ಎಲ್ಲ ಮಾಡವ ನಾವು. ಅದಕ್ಕೆ ತಿಳಿದ ಅದ್ರಾಗ ಏನೂ ಇಲ್ಲ ಅಂತ ತಿಳಿದ ಕೈ ಒಮ್ಮೆ ತಿಳಿದ ಕೈ ಬಿಟ್ರೆ ಅರಿದು ವನಿತಾದಿ ವಿಷಯದೊಳ ದೋಷವನ್ನು ಅಂದ ಎಲ್ಲ ಬಂತದ್ರಾಗ. ವನಿತಾದಿ ಅಂದ್ರೆ ಬರೀ ಹೆಣ್ಣು ಅಷ್ಟ ಅಂತಲ್ಲ, ಎಲ್ಲ ಹೆಣ್ಣಿಗೆ ಗಂಡು, ಗಂಡಿಗೆ ಹೆಣ್ಣು ಎಲ್ಲ ಬಂತು. ಶಬ್ದ ಸ್ಪರ್ಶ ರೂಪ ರಸ ಗಂಧ ಅದರ ಬಗ್ಗೆ ನಾವು ಸರಿಯಾಗಿ ತಿಳ್ಕೊಂಡಿರ್ತಾನೆ. ತಿಳಿದ ಮ್ಯಾಗ, ತಿಳಿದ ಕೈ ಬಿಟ್ಟ ಮ್ಯಾಗ ಒಳ್ಳೆ ಅವನ ಮನಸ್ಸಲ್ಲಿ ಹೋಗುದಿಲ್ಲ. ಹೌದಿಲ್ಲ. ಆಗಿನ ಪೂರ್ತಿಯಾಗ ಅಷ್ಟೇ ಬಿಟ್ಟದ್ದು, ಅದು ಒಳಗೆ ವಾಸನೆ ಹಂಗೆ ಇರ್ತೈತಿ. ಅದಕ್ಕೆ ಹೇಳ್ಯಾರ ಅವ್ರು ನಿಜಗುಣ ಅರಿದು ವಿಷಯದೊಳ ದೋಷವನ್ನು. ವನಿತಾದಿ ಅಂದ್ರೆ ಅವ್ರ ಅಷ್ಟ ನಿನಗೆ ಇದಂತ ನಿರಂಜನ ಪೂರ್ಣಂತ ಇದನ್ನು ವಿಷಯದೊಳ ಇಲ್ಲ. ಅದು ಒಂದೇ ನಿನಗೆ ಪುರುಷ ಹೌದಿಲ್ಲ, ಸ್ತ್ರೀಗೆ ಪುರುಷ, ಪುರುಷನಿಗೆ ಸ್ತ್ರೀನೂ ಹೌದು. ಅರಿದು ವಿಷಯದೊಳ ದೋಷವನ್ನು ತೊರೆದವನು ಮರಳಿ ಮೋಹಿಸದೆ ಚಲಿಯಾಗಿ. ಅವಾಗ ತಿಳಿದು ಕೈ ಬಿಟ್ರೆ ಅದು ಕಾಯಂ ಮನಸ್ಸು ಹೋಗುದಿಲ್ಲ. ಗೊತ್ತೈತೆ ಅವಂಗ. ನಾವು ಗೊತ್ತಿಲ್ಲದಕ್ಕೆ ಪಸಿಗೆ ಬೀಳ್ತೇವೆ. ಬೆಂಕಿ ಸುಡ್ತೈತೆ ಅನ್ನೋದು ಒಮ್ಮೆ ಗೊತ್ತಾತಂದ್ರೆ ಹುಳ ಯಾಕೆ ಬೀಳ್ತಾವು? ಗೊತ್ತಿಲ್ಲದಕ್ಕೆ ಹೋಗಿ ಬಿದ್ದು ಸಾಯ್ತಾವಿಲ್ಲ. ಸೊಡರಿನ ಸುಡುವತನವನ್ನು ಅರಿಯದೆ ಬಿದ್ದು ಕೆಡುವ ಪತಂಗದ ಓಲ್. ಹೆಂಗೆ ನಾವು ಹಂಗೆ ವಿಷಯದ ವ್ಯಾಮೋಹಕ್ಕೆ ಬಿದ್ದ ಈ ರೂಪದಾಗ ಐತಿ, ಗಾಯನದಾಗ ಐತಿ, ರುಚಿಯೊಳಗೈತಿ, ಸ್ಪರ್ಶದೊಳಗೈತಿ ಅಂತ ಹೊಕ್ಯವಲ್ಲ. ಗೊತ್ತಿಲ್ಲದಕ್ಕೆ ಹೋಗಿ ಬಿದ್ದ ಹೆಂಗೆ ಕೆಟ್ಟ ಹೊಕ್ಕೇವಿ. ಹಂಗಾಗೈತಿ ನಮ್ಮ ಮಳೆ ಎಲ್ಲ. ತಿಳಿದ ಮ್ಯಾಗ ಮತ್ತೆ ಪುನಃ ಹೋಗಿ ಇಚ್ಛಾ ಅವಂಗ ಅದ್ರ ಮೋಹ ಉಂಟಾಗುದಿಲ್ಲ. ಒಮ್ಮೆ ಅದು ತಿಳುವಳಿಕೆ ಆತಂದ್ರೆ. ತಿಳುವಳಿಕೆ ಆಗಿಲ್ಲ, ಹೇಳ್ತೇವೆ ಕೇಳ್ತೇವಿ, ಅದು ಒಳಗೆ ಉಳಿದಿಲ್ಲ. ಅದು ಮ್ಯಾಗಿನ ಅಷ್ಟೇ. ಅದ್ರಾಗ ಏನೈತಿ ಬಿಡಂತ. ಒಳಗೆ ಮನಸ್ಸಾದರ ಮ್ಯಾಗಿನ ವ್ಯಾಮೋಹ ಹೋಗಿತ್ತು ನೋಡ್ಕೊ. ಮನಸ್ಸು ಮತ್ತೆ ಹೊಳ್ಳೆ ಅದರ ಸಂಬಂಧ ಮಿಡಗ್ತೈತೆ ಇಲ್ಲ ನೋಡಿದ ಕೂಡಲೇ ಮರಗ್ತಿಲ್ವ ಅಂತ. ತಿನ್ನೋ ವಸ್ತು ನೋಡಿದ ಕೂಡಲೇ ತಿನ್ನಬೇಕಲ್ಲ ನೋಡಿದ್ರಂತ ಕೇಳಬೇಕ. ಮೂಸಿ ನೋಡ್ಬೇಕು, ಮುಟ್ಟಬೇಕಂದು ಮರಗ್ತೇವೆ ನಾವು. ಆ ವಿಷಯ ವಸ್ತುಗಳು ನಮ್ಮ ಹಂತೇಲಿ ಬಂದಾಗ, ರೂಪದ ವಸ್ತುಗಳಾಗಲಿ, ತಿನ್ನೋದಾಗಲಿ, ನೋಡೋದಾಗಲಿ, ಮೂಸಿ ನೋಡೋದಾಗಲಿ, ಮುಟ್ಟೋದಾಗಲಿ ಬಂದಾಗ ನೋಡಬೇಕು ಅನಿಸ್ತೈತಿ. ಇಚ್ಛಾ ಆಕತಿಲ್ಲ.
ಯಾಕಂದ್ರೆ ಗೊತ್ತಿಲ್ಲದಕ್ಕೆ ಅಜ್ಞಾನದಿಂದ ನಮ್ಮಲ್ಲಿ ಅದ್ರ ಸುಖ ಬುದ್ಧಿ ಇಟ್ಕೊಂಡು ಬುದ್ಧಿ ಅದಕ್ಕೆ ಅದನ್ನು ಅದೇ ಮಾಡಿ 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 ಅದು ಸುಖರೂಪ ಅಂತ ಅನ್ಸಕತ್ತೆ. ವಿಚಾರ ಮಾಡಿ ನೋಡಿ, ಪೂರಾ ಅದ್ರ ಬಗ್ಗೆ ವಿಚಾರ ಮಾಡಿ ನೋಡಿದ್ರೆ ಅದು ಯಾವ ಸುಖರೂಪ ಅಲ್ಲ ಅನ್ನೋದು ನಿನ್ಗೆ ಹೊಳಿತೈತಿ. ಹಂಗೆ ತಿಳಿದು ಕೈ ಬಿಡ್ಬೇಕಲ್ಲ. ತಿಳಿದು ಪೂರಾ ತಿಳಿದ ಕೈ ಬಿಟ್ಟಾಗ ಅದು ಶಾಶ್ವತವಾಗಿ ಅದರ ಕಡೆ ಹೋಗ್ಲಂಗಾಕೈತಿ ಮನಸ್ಸು. ಅದು ನಿಜವಾದ ವೈರಾಗ್ಯ. ಅರಿದು ವಿಷಯದೊಳುಳ್ಳ ದೋಷವನ್ನು ತೊರೆದವನು ಮರಳಿ ಮೋಹಿಸದೆ ಚಳಿಯಾಗಿ ಭೋಗ ದೆರಕವಿಲ್ಲದೀಗ ಪರಮ ವೈರಾಗ್ಯ ಅಂತ. ಬೆಕ್ಕದಂತಾದ ಐತಪ್ಪ ರುಚಿ ಅದು ಅಲ್ಲ, ಅದು ರೂಪ ಐತೆ ಅಂದ್ರು ಅಲ್ಲ, ಕೆಟ್ಟ ಹೋಗೈತೆ ಅದು. ಬೇಕಾದಂತ ರುಚಿ ಐತೆ ಅಂದ್ರೆ ನಾಲಿಗೆ ಅಂಗಳ ದಾಟ್ರಿ ಮುಗಿದು ಹೋಗ್ತೀನಿ ಹಾಗೆ ಹಾಳಾಗೆ ಬಿದ್ದಂಗೆ. ರೂಪ ಎಷ್ಟು ಹೊತ್ತಿರ್ತೈತಪ್ಪ ಅದು. ಅದನ್ನು ವಿಚಾರ ಇಲ್ಲದಕ್ಕೆ ನಾವು ಪಸಿಗೆ ಬೀಳ್ತೀವಿ. ಗೊತ್ತಿಲ್ಲದಕ್ಕೆ ಆ ರೂಪಕ್ಕೆ ಮೋಹಕ್ಕೆ ಎಷ್ಟು ಚಂದ ಐತಿ ಆಹಾ ಅಂತಿ. ಅದಕ್ಕೆ ಗಾಯನಕ್ಕೆ ಬೀಳ್ತಿ, ವಾಸನೆಗೆ ಬೀಳ್ತಿ, ಸ್ಪರ್ಶಕ್ಕೆ ಬೀಳ್ತಿ. ಗೊತ್ತಿಲ್ಲದಕ್ಕೆ ಅದ್ರ ಬಗ್ಗೆ ನಿನ್ನಲ್ಲಿ ವಿವೇಕ ಜಾಗೃತ ಆಗಿತ್ತಂದ್ರೆ, ಅದಕ್ಕೆ ವಿವೇಕ ಜಾಗೃತ ಮಾಡ್ಕೊಳ್ಳೋ ಸಂಬಂಧ ಸತ್ಸಂಗದೊಳಗೆ ತೊಡಗುದು ನಿರಂತರ. ಎಷ್ಟು ದಿವಸ ನೀವು ಸತ್ಸಂಗದ ತೊಡಗಿರ ನಿನ್ನಲ್ಲಿ ಈ ವಿವೇಕ ಉದಯಕತ್ವ ನಾಯನ ಹೇಳ್ಯಾರ ಅಂದ ರಾಜ ಅವ್ರು. ಭಾಳ ಕಠಿಣ ಐತಿ. ಹೇಳ್ತೈತಿ ಕೇಳ್ತೈತಿ ಮತ್ತು ಮಬ್ಬಿಗೆ ಬೀಳ್ತೈತಿ. ರೂಪ ನೋಡಿದ ಕೂಲೆ, ಹುಡುಗಿ ನೋಡಿದ ಕೂಲೆ ಹಂಗ ಬಾಯಿ ಸಾಮರ್ತೈತಿ, ಹೌದಿಲ್ಲ? ಹುಡುಗನ್ ನೋಡಿದ ಕೂಲೆ ಹಂಗ ಇದನ್ನ ಮಾಡ್ತೈತಿ. ಹಂಗ ಒಗ್ಗರಣೆ ವಾಸನೆ ನೋಡಿದ ಕೂಲೆ ಹಂಗ ಏನಪ್ಪ ನನಗೂ ಬೇಕನ್ಸ್ತೈತಿ. ನಾಲಿಗೆ ಸಮಾರ್ತೈತಿ ಹಂಗ. ಹಿಂಗೆ ಅದೇ ಜನ್ಮ ಜನ್ಮಾಂತರ ಇದ್ರ ಬೆನ್ನು ಹತ್ತಿ ತಿರ್ಗಾಕೈತಿ ನಾವು. ವಿಷಯದ ಬೆನ್ನು ಹತ್ತಿ ಅದನ್ನ ಅಂಕಿತದಾಗ ಹಿಡ್ಕೋದು. ಅದನ್ನ ವಿವೇಕ ಇದ್ರೆ ಬರ್ತೈತಿ, ಹೌದಿಲ್ಲ? ವಿವೇಕದ ಕೈಯೊಳಗಿತ್ತಂದ್ರೆ ಲಗಾಮು. ಯಾಕ್ರಿ ಆ ಜೀವನ ಸರಳ ನಡೀತೈತಿ, ಅವನ ಜೀವನ ರಥ, ಹೌದಿಲ್ಲ? ಮಂಗ್ಯಾನಂತ ಮನುಷ್ಯನ ಕೈಯಾಗ ಕೊಟ್ಟ ಅಂದ್ರೆ ಅದು ಏನು ಎಲ್ಲಿ ಹೋಗ್ತೈತಿವೋ ಏನು, ಇದೇನೆ ಭಾಳ ದಿನ ತಲುಪ ಇದು ಯಾವ ಹೊತ್ನಾಗ ಎಲ್ಲಿ ಬೀಳದೈತಿ ಹೇಳಾಕ್ಬೋದು. ದಾರಿ ಹೋಗುದಿಲ್ಲ ಇದು, ಏನ್ ಮುಟ್ಟುದಿಲ್ಲ, ಇದು ಗುರಿ ಮುಟ್ಟುದಿಲ್ಲ. ವಿವೇಕಿಗಳ ಕೈಯಾಗ ಸಿಕ್ತ ಅಂದ್ರೆ ಇದು ಏನಾಕೈತಿ, ಜೀವನ ಎಲ್ಲ ಹಾಳಾಗಿ ಹೋಗ್ತೈತಿಲ್ಲ. ಹಾಳು ಮಾಡಿದೆಲ್ಲೋ ನೀನು, ಇದ್ರ ಬೆನ್ನೈತಿ. ವಿವೇಕವನಲ್ಲಿ ಜಾಗೃತಿ ಇತ್ತಂದ್ರೆ ಅದನ್ನು ಸದುಪಯೋಗ ಮಾಡ್ಕೊತ. ಅದಕ್ಕೆ ನಮ್ಮಲ್ಲಿ ವಿವೇಕ ಜಾಗೃತ ಆಗ್ಬೇಕು. ವಿವೇಕ ಅನ್ನುವಂಥ ಸಾರಥಿ ಕೈಯೊಳಗೆ ಇಂದ್ರಿಯಗಳ ಲಗಾಮ್ ಇರಬೇಕು ಅಂದ್ರೆ ಜೀವನ ರಥ ಸುಗಮವಾಗಿ ಸಾಗ್ತೈತಿ. ವಿವೇಕಿಗಳ ಕೈಯಾಗ ಕೊಟ್ಟೆ ಅಂದ್ರೆ, ಅವಾಗ ಮುಖ ಹೊಡ್ಯಾಕ ಕೊಟ್ಟೆ ಅಂದ್ರೆ ಯಾಕ್ರಿ ಯಾಕೆ ತೆಗಿಬೇಕೈತಿವೋ ಎಲ್ಲಿ ಒಯ್ತೈತಿವೋ ಹೇಳಕ್ ಬರ್ದಿಲ್ಲ. ಅದಕ್ಕೆ ಅದನ್ನ ಬೇಕಲ್ಲ, ವಿವೇಕದ ಸನ್ನೆ ಬೆರೆಸಿ ನೋಡು. ಅದು ನಮ್ಮಲ್ಲಿ ಜಾಗೃತ ಆಗ್ಬೇಕು. ಅಂದಾಗ ಇದು ನಡೀತೈತಿ. ಹಂಗೆ ಒಬ್ರು ಮಾಡ್ತಾರಂತ ಇದು ಹೊಕ್ಕೈತಿ, ಅವ್ರು ನೋಡಿದು ಜಿಗ್ಸಾಕ್ ಚಲೋ ಆಕೈತಿ. ಅದ್ರದ್ದು ಏನಾಕೈತಿ ಮುಂದೆ ಪರಿಣಾಮ ಏನು? ಇಂದ್ರಿಯಗಳ ವ್ಯಾಮೋಹ ನಮ್ಮನ್ನು ಎಲ್ಲಿ ಓದು ಒಗಿತೈತಿ ಹೇಳಿಕ್ ಬರ್ತದೆ. ಅಂತೆಂಥ ಕರ್ಮಗಳನ್ನು ಮಾಡ್ಲಿಕ್ಕೆ ಬರ್ತದೆ. ಅದಕ್ಕೆ ಎಚ್ಚರ ಆಗ್ರಿ. ಜನ್ಮ ಸಾರ್ಥಕ ಮಾಡ್ಕೋಬೇಕನ್ನೋಂಗಿದ್ರೆ ಈ ಇಂದ್ರಿಯಗಳ ಆಕರ್ಷಣೆಗೆ ಗಮನ ಕೊಡದ ಒಳಗ ಅಂತರಾತ್ಮನ ಇರುವಿನ ಕಡೆ ಎಲ್ಲ ಹಾಕ್ಬಿಡ್ರಿ. ನಾವು ಅದಕ್ಕೆ ಮಹತ್ವವನ್ನು ತೃಪ್ತಿ ಪಡಿಸಕ್ ಆಗೋದನೇ ಇಲ್ಲ. ನೀ ಬೇಕಾದಷ್ಟು ಜನ್ಮ ಹುಟ್ಟಿ ಬಂದ್ರು ಅವನ್ನ ತೃಪ್ತಿ ಪಡಿಸಕ್ ಆಗೋದಿಲ್ಲ. ತೃಪ್ತಿ ಪಡಿಸಿ ಶರೀರ ಬಿಟ್ಟವ್ರು ಯಾರ್ದಾರ ಹಂಗ ಹೆಚ್ಚಾಕೊಂತ ಹೋಗ್ತೈತಿ. ಹೆಂಗ ಅವನ್ನ ಒದಗಿಸ್ಕೊಂತ ಹೋಕ್ಕೇವಿ, ಭೋಗೇಚ್ಛೆಯನ್ನು ಭೋಗಿಸ್ಕೊಂತ ಹೋಕ್ಕೇವಿ. ಹಂಗಂಗೆ ಭೋಗದ ಲಾಲ್ಸ ಹೆಚ್ಚಾಕೊಂತ ಅವನು ತೃಪ್ತಿ ಪಡಿಸಕ್ ಆಗುವುದನಿಲ್ಲ. ಅವು ತೃಪ್ತಿ ಹೊಂದುದನಿಲ್ಲ. ಅವನು ತೃಪ್ತಿ ಪಡಿಸೋಕ್ ಕಾರಣನೂ ಇಲ್ಲ. ಯಾಕೆ ಅವನು ತೃಪ್ತಿ ಪಡಿಸು? ತೃಪ್ತಿ ಪಡಿಸಕ್ ಆಗುದಿಲ್ಲ. ಅವನು ಎದರಿಂದ ತೃಪ್ತಿ ಆಕೈತಿ ವಿಚಾರ ಮಾಡಿ ನೋಡ್ಕೊ. ತೃಪ್ತಿ ಅದರಿಂದ ಆಕೈತಿ, ನಮ್ಗೆ ಏನು ಬೇಕಾಗೈತಿ ಅದು ಸಿಕ್ಕಾಗ ನಮಗೆ ತೃಪ್ತಿ ಆಕೈತಿ. ಯಾಕದ್ರಾಗ ನಮಗೆ ತೃಪ್ತಿ ಆಗುವಂಥ ವಿಷಯ ಭೋಗದಾಗ ಅನ್ನೋದು ಬೇಕಾದದ್ದು ಇಲ್ಲ. ಅದ್ರಾಗ ಭ್ರಮ ಆಗೈತಿ ನಿನಗೆ, ಅದು ಸುಖ ಸಿಗ್ತೈತೆ ಅಂತೇಳಿ ಭ್ರಾಂತಿ. ವಿಷಯ ವಸ್ತುಗಳು ನಮಗೆ ಸುಖ ಸಿಗ್ತಾವ ಅನ್ನುವಂಥದ್ದು ಒಂದು ಭ್ರಮ. ಅದರಿಂದ ನಮಗೆ ಅದ್ರ ಬೆಂಡ್ ಹತ್ತೈತಿ, ತೃಪ್ತಿ ಇಲ್ಲ. ಇಲ್ಲ ಇಲ್ಲ ಅಲ್ಲ ಇದ್ರೆ ತೃಪ್ತಿ ಆಕಿತ್ತು ನಮಗೆ. ಸಿಕ್ಕಿದ್ರೆ ಸಿಕ್ಕೈತಿ. ನಂಗಾರೆ ಜಗತ್ತಿನ ಜನ ಎಲ್ಲ ಓಡ್ತೈತಿಲ್ಲ ಅದ್ರ ಬೆನ್ ಹತ್ತಿ, ಎಲ್ಲ ವಿಷಯಗಳು ಬೆನ್ ಹತ್ತಿ. ಯಾರಿಗೆ ತೃಪ್ತಿ ಆಗೈತೆ? ಸಮಾಧಾನ ಶಾಂತಿ ಸಿಕ್ಕೈತಿನ? ಇದರಿಂದ ನನಗೆ ತೃಪ್ತಿ ಆಗೈತಿಪ್ಪ ನಾವು ಒಬ್ಬರನ್ನ ಜಗತ್ತಿನೊಳಗೆ ತಿನ್ನೋದ್ರಿಂದ, ನೋಡೋದ್ರಿಂದ, ಮೋಸಿ ನೋಡೋದ್ರಿಂದ, ಮುಟ್ಟೋದ್ರಿಂದ ನನಗೆ ತೃಪ್ತಿ ಆಗೈತೆ ನಾವು ಒಬ್ಬರ ನಾವು ಕಂಡಿನೂ ಇಲ್ಲ ಕೇಳಿನೂ ಇಲ್ಲ ಈ ಜಗತ್ತಿನ ಇತಿಹಾಸದೊಳಗಂತ.
ನೀವು ಹಾಕ್ಯನಂದ್ರೆ ಹೋಗು ಬೆನ್ನು ಹತ್ತು, ರೂಪದ ಬೆನ್ನು ಹತ್ತಿ ಆ ರೂಪದ ಬಿಗಡಾಯಿಸ್ತೆ ಅಂದ್ರೆ ಅಯ್ಯೋ ಹಾಳಿ ನೋಡ್ಲಂಗ ಆಕೈತಿ ಅದು. ಏನ್ರಿ ನಾವು ಹಿಂಗ್ ಉಳಿತಿ ಹಿಂಗ ಇರ್ತೈತಿ ಅಂತ ಉಳಿ ಚಂದ ಹಂಗ ಇರ್ತೈತಿ ಅನ್ನಿ. ತಾರುಣ್ಯದ ಶೋಭೆ ಶರತ್ಕಾಲದ ಮೂಡದಂತೆ ಹೋಗ್ಬಿಡ್ತೈತಿ. ಗಾಳಿಗೆ ಯಾರು ಓಡ್ತಂದ್ರೆ ಮೂಡ ಎಲ್ಲ ಪಿಂಜರಾಗಿ ಹೋಗ್ತದ. ಎಲ್ಲಿ ಹೋಗ್ತದೆ ಅದ್ರ ರೂಪ ಹಿಂಗ್ಯಾಕೆ ಆಗ್ತದಂತ ನೋಡಾನ ಆಗುದಿಲ್ಲ ಅತ್ತಾಗಿಂದ, ಹೌದಿಲ್ಲ? ಆ ಏನ್ ಲೇಪ ಎಷ್ಟು ಇದಿತ್ತು ಹಂಗ ಆಗ್ತದ ಅಂತ. ಏನ್ ಚಂದಕ್ಕೆ ಬಿದ್ದ ಎಷ್ಟೊಂದು ಅದಕ್ಕೆ ವ್ಯಾಮೋಹ, ಏನ್ ಜೀವನಾನ ಹಾಳು ಮಾಡ್ಕೊಂಡಾರ. ಅದ್ರ ಬಗ್ಗೆ ಒಂದೊಂದು ಇಂದ್ರಿಯ ಇದಕ್ಕೆ ವ್ಯಾಮೋಹ ಇಡೀ ಜನ್ಮನ ಹಾಳು ಮಾಡ್ಕೊಂಡ. ಏನ್ ಒಂದು ಬರೀ ರೂಪದ ಸಂಬಂಧ ಈ ಆಕಾಶವಾಣಿ ಕೇಂದ್ರ ಕಲಾವಿದರು ಒಂದು ನಾಟಕ ಆಡಿದ್ರು. ಯಾವುದು ಅಂದ್ರೆ ಅದು ಇಲ್ಲೇ ಅದು ಗದಿಗಿನಾಗ ಅದು ಹೆಣ್ಮಕ್ಳ ಕಂಪ್ನಿ ಅಂತದು ಆಡಿದ್ರು. ಅದನ್ನ ಇಲ್ಲಿ ಆಕಾಶವಾಣಿ ಇದ್ರಾಗ ಆಡಿದ್ರು ಅವರು. ಆಡಿದ್ರು ಅವರು. ಅದು ಹೆಣ್ಮಕ್ಳ ಕಂಪ್ನಿ. ಏನ್ ಅದನ್ನ ನೋಡಾಕ ಇಲ್ಲಿ ಆದದ್ದ ಘಟನಾ ಇದು. ಆಕ್ಚುಲಿ ಹೆಬ್ಬಳ್ಳಿ ಒಳಗ ಒಬ್ಬ ಹೆಬ್ಬಳ್ಳಿ ಸಾಹುಕಾರ, ಗೋಣಿ ಸಾಹುಕಾರ ಅಂತ, ಇನ್ನವರೆಗೂ ಸಿಗ್ಬೋದು ಅವನು ಮಾಹಿತಿ. ಅದನ್ನ ಹೇಳಿದ್ರು ಗೋಣಿ ಸಾಹುಕಾರ ಅಂತ, ಹೆಬ್ಬಳ್ಳಿ ಒಳಗೆ ದೊಡ್ಡ ಶ್ರೀಮಂತ. ಗದಿಗಿನೊಳಗಿತ್ತಂತ ಅದು ನಾಟಕ ಕಂಪ್ನಿ. ನೋಡಾಕ್ ಹೋಗ್ಯಾರ. ಅವಾಗಿನ ಕಾಲದ ಕಾರ್ ಗಡಿ ತಗೊಂಡು ಹೋಗ್ಯಾನ ನಾಟಕ ನೋಡಾಕ. ಅದರಾಗ ಒಂದು ಹುಡುಗಿ ಮನಸ್ಸಿಗೆ ಬಂದ್ಬಿಟ್ಟೈತಿ. ಸಾಹುಕಾರಕ್ಕೆ ನಾಟಿ ಬಿಟ್ಟೈತಿ, ಆ ಹುಡುಗಿನ ಹೆಂಗಾರ ನಮ್ಮ ಮಾಡ್ಕೋಬೇಕು. ತಗೊಂಡ ಆಕಿನ ಎಲ್ಲ ನಾಟಕ ಮುಗುದಿಂದ ಅದ ಹೊಟ್ಟೆ ಬೇನ್ ಹೈತ್ಬಿಟ್ಟೈತಿ. ಅವಾಗ ಒಂದು ನಾಟಕ ಕಂಪ್ನಿ ಮಾಲಕಳನ್ನ ಹೆಣ್ಮಗಳಿದ್ದಂತ. ಅವು ಹಿಂಗಿಂಗ ಅಂದ್ಕೂಲೆ ಅವ್ರು ಹಚ್ಚಿ ಬೇಯಕ್ಕೆ ಹತ್ಬಿಟ್ರಂತೆ. ಇದಕ್ಕ ಬಂದಿರಿ ನೀವು ಅಂತೇಳಿ. ಅಂತ ಇದೈತೆ ನೀನು ದೊಡ್ಡ ಸಾಹುಕಾರ್ರಿ ಅವರು ಅಂತ ಸಾಹುಕಾರದನು. ಹಂಗಾರೆ ನಾವು ಗೋಣಿ ನಿಂಗಪ್ಪ ಸಾಹುಕಾರ್ರಿ ಅವರು ಅಂದ. ಗೋಣಿ ನಿಂಗಪ್ಪ ಸಾಹುಕಾರ ಅಂದ್ರೆ ಗೋಣಿ ಚೀಲದಷ್ಟ ರೊಕ್ಕ ತಂದು ಸುರು ದಮ್ ಐತೆ ನಾವಾಗ ಅಂದ. ತಂದು ಸೂರ್ಯರ್ ಕೊಡ್ತೀರ ತಗೊಂಡ್ ಬಾ ನೋಡೋಣ ಅಂದ್ರು ಅಂತ. ಆಗಿಂದಾಗ ಊರಿಗೆ ಹೋಗಿ ಒಂದು ಚೀಲ ತುಂಬಾ ರೊಕ್ಕದ ಬೆಳ್ಳಿ ನಾಣ್ಯ ತಂದು ಸುರಿ ಆಕಿದ ತಗೊಂಡ್ ಬಂದಾನ. ಏನ್ರಿ ತಗೊಂಡು ಬಂದಾನ. ಆಕಿನ ಎಷ್ಟ ರೂಪ ನೋಡಿ ಕಡಿಕ್ ಎಲ್ಲಿ ಹೋಗ್ಯಾನವ, ಮುಂಬೈ ಅಲ್ಲಿ ತಾಜ್ ಮಹಲ್ ಹೋಟೆಲ್ ಅಲ್ಲಿ ಕರ್ಕೊಂಡು ಹೋಗ್ಯಾನ. ಅಂದ್ರ ಅಷ್ಟೊಂದು ಅವಾಗ ಶ್ರೀಮಂತಿಕೆ. ಇಲ್ಲೇ ಬೇಡ ತಾಜ್ ಮಹಲ್ ಹೋಟೆಲ್ ಮುಂಬೈನಾಗ ತಗೊಂಡು ಹೋಗ್ಯಾನ. ಎಲ್ಲ ಇದಾದ ಮ್ಯಾಗ ಏನಾಯ್ತು, ಅದು ವ್ಯಾಮೋಹಕ್ಕೆ ಬಿದ್ದ ಅದಕ್ಕೆ ರೋಗ ಹತ್ತಂತ ಬಂತಂತ ಕಾಲ. ಅದಕ್ಕೆ ಅತಿ ವ್ಯಾಮೋಹ ಕೆಡಗಾಲ ಬಂತೆ ಅದಕ್ಕೆ ರೋಗ ಹತ್ತೆ. ಅದು ಹೊಟ್ಟೆಬ್ಯಾನಿ ಇವಾಗ ಅದು ಹಂಗಾದ ಕೂಲಿ ಎಲ್ಲ ತೋರಿಸಿ ಇದ್ರದ್ದು ಎಲ್ಲ ಕತಿ ಮುಗಿದೆ ಅಂತ. ರೋಗ ಹತ್ತಿ ಅದು ಶಟದ್ ಬಿಡ್ತು. ಅದು ಹುಚ್ಚ ಹಿಡ್ದ ಅಲ್ಲೇ ಗೋರಿ ಕಟ್ಕೊಂಡು ಕುಂತಂತ. ಅಲ್ಲಿ ಹೆಬ್ಬಳ್ಳಿಯಾಗ ಐತಂತಾರಪ್ಪ ಅದು ಗೋರಿ. ಗೋಣಿ ನಿಂಗಪ್ಪ ಸಾಹುಕಾರನ ಇದಂತ. ಅದು ಹಿಂದಗಡೆ ಹುಚ್ಚ ಹಿಡ್ದ ಅದು ಸತ್ಯ ಅಂತ. ಅಂದ್ರೆ ಒಂದೊಂದು ವಿಷಯಕ್ಕೆ ಹಾಳಾಗಿ ಹೋತಿಲ್ವ ಜನ್ಮ. ವ್ಯಾಮೋಹ ಹೆಂಗ ಐತಿ ಅಂತ ಉದಾಹರಣೆ. ನಾವೆಲ್ಲರೂ ಹಂಗ ಇದ್ದೇವಿ, ಹೌದಿಲ್ಲ? ಬಿದ್ದೇವಿ ಇಲ್ಲೋ ಈಗ ಇದ್ರ ಬೆನ್ನ ಹತ್ತೆ ಹೊಂಟೇವಿ. ಬಾಳೆ ಅಂದ್ರೆ ಏನಪ್ಪಾ, ಇಂದ್ರಿಯಗಳ ವ್ಯಾಮೋಹಕ್ಕೆ ಬಿದ್ದು ಬಿಟ್ಟೇವಿ. ಮಹಾತ್ಮರು ಎಷ್ಟು ಎಚ್ಚರಿಕೆ ಕೊಟ್ಟರು ಅದಕ್ಕೆ ಇದರಿಂದ ಹಿಂಸರಿಯಾಕೆ ಒಬ್ರು ತಯಾರಿಲ್ಲ. ನಾವು ಇದನ್ನ ಬಿಟ್ಟು ಏನೇನಿತ್ತಪ್ಪ, ತಿನ್ನೋದ್ರಾಗ ನೋಡೋದ್ರಾಗ ಅದನ್ನ ಮಾಡ್ಕೊತ ಬಂದು ರೂಢಿ ಗಟ್ಟಿ ಆಗ್ಬಿಟ್ಟೈತೆ ನಮ್ಗೆ ವ್ಯಾಮೋಹ. ಈ ಮೋಹಜಾಲದಿಂದ ಪಾರಾಗಬೇಕಾತಂದ್ರೆ ಅಂತ ಗುರುವಿನ ಸಂಗನ ನಮಗೆ ಬೇಕು. ಮೇಲೆ ಈ ವಿಚಾರಗಳು ಯುಕ್ತಿಗಳು ಅಲ್ಲಿ ಅವನು ಕೇಳುವುದರಿಂದ, ನಾವು ಮನನ ಮಾಡೋದ್ರಿಂದ ಅವನಲ್ಲಿ ದೋಷ ಜಾಗೃತ ಕಾಣ್ತಾನ. ಅವನೆಲ್ಲ ವಿಷಯ ದೋಷ ದರ್ಶನ ಆಕೈತಿ. ಅವಾಗ ಅದರ ಮ್ಯಾಗಿನ ವೈರಾಗ್ಯ ಅವಂಗ ಬರ್ತೈತಿ. ಅವಂಗ ಆಸಕ್ತಿ ಕಡಿಮೆ ಆಕೈತಿ. ವೈರಾಗ್ಯ ಬರು ಪುರುಷೋತ್ತಲೇ ನಿನ್ನಲ್ಲೇ ಐತೆ ಅನ್ನೋದು ನಿನಗೆ ಅನುಭವ ಬರಾಕ್ ಶುರು ಆಕೈತಿ. ಅನ್ಯ ವಿಷಯಗಳ ಮ್ಯಾಗಿನ ವ್ಯಾಮೋಹ ಎಲ್ಲ ಹೋಗಿಬಿಡ್ತದೆ. ಅದಕ್ಕೆ ಈ ಸತ್ಸಂಗದಾಗ ಈ ಲಾಭ ಮಾಡ್ಕೋರಿ, ದೊಡ್ಡ ಲಾಭದ. ಬರೀ ವ್ಯಾಮೋಹ ಬಿದ್ದ ಜನರು ನೋಡಿದ್ಮೇಲೆ ಬರೀ ಅದಕ್ಕೆ ಪ್ರಚೋದನೆ ಕೊಡೋರು ಅದಾರಿಲ್ಲ.
ಈ ಸಂಪರ್ಕ ತಪ್ಪಿ ಅಂದ್ರೆ ನೀ ಅದೇ ವ್ಯಾಮೋಹಕ್ಕೆ ಬಿದ್ದು ಹಾಳಾಗ್ಬೇಕು ನೋಡಿ. ಶಬ್ದ ಸ್ಪರ್ಶ ರೂಪ ರಸ ಗಂಧ ಅದಕ್ಕೆ ತಿರ್ಗಾಕ್ ಹಸ್ತತ್ ನಿನ್ನ ತೇಕಾಕಿ ಯಾಕೆ ನಾವು ದುಃಖ ಪಡ ಸಂಕಟ ಹೊಂದಾಕತ್ತೇವಿ ತೇಕಾಕತ್ತೇವಿ ಇದ್ರ ಸಂಬಂಧನ ಅದು. ಒಳಗ ವಾಸನೆಗಳು ಅವುಗಳನ್ನು ಹೊಂದಬೇಕು, ಸುಖ ಸಿಗ್ತೈತಿ ಅನ್ನೋ ಆಶಯ ನಮ್ಮನ್ನ ತೇಕಾಕತ್ತಿತ್ತು, ಜನ್ಮ ಜನ್ಮ ಅಂತ ತಿರ್ಗಾಕತ್ತಿತ್ತು. ಏನ್ ಭಾಳ ಕಠಿಣ ಅದ. ಏನ್ ಅದಕ್ಕೆ ಯಾವಾಗಲೂ ಸತ್ಸಂಗ ಬಿಡಬಾರ್ದು ಅಂತ ಇದ್ರು. ಅದು ಹತ್ತಿದ್ರಿಲ್ಲ. ಮತ್ತ ಈ ಕಡೆ ಲಕ್ಷ್ಯ ಇರ್ಬೇಕ. ಮತ್ತ ಅವ್ರ ಶರೀರ ಅಲ್ಲಿ ಮನಸ್ಸು ಮಾತ್ರ ಅಲ್ಲಿ ಯಾವ ಚಂದನು ಬರ್ತಾವ ನೋಡ್ಕೊಂತ ಕುಂದ್ರುದು. ಯಾಕ್ರಿ ಏನೇನ್ ತಿನ್ನೋದು ಇರ್ತೈತಿ ಅದ್ರ ಕಡೆ ಲಕ್ಷ್ಯ ಕೊಡೋದು, ಬರೇ ಅದ್ರ ಕಡೆನ ಹೆಸನಿತ್ತಂದ್ರೆ ಅಂತಹ ಸಂಘದಿಂದ ಏನು ಉಪಯೋಗ ಆಕೈತಿ ನಿನಗ? ಯಾರು ಬಂದ್ ಕೂಲೆ ಕಕ್ಕಾಮಿಕ್ಕಿ ನೋಡುದು. ಹಂಗ್ಯಾಕ್ ನೋಡ್ತಿ ಕಕ್ಕಾಮಿಕ್ಕಿ? ಬೆಳದರ್ ಬಡಕ್ ದನದ ಗತಿ ಅಂತಿದ್ರು ಅಜ್ಜ ಅವ್ರು. ಬಹಳ ಸೂಕ್ಷ್ಮ ದೃಷ್ಟಿ ಇರ್ತೈತೆ ಅಜ್ಜ ಅವ್ರದ್ದು. ಎದಕ್ ಬಂದಿನಿ ಇಲ್ಲಿ ಅಂತ ಬಹಳ ತೀಕ್ಷ್ಣ ಅಜ್ಜ ಅವ್ರದ ದೃಷ್ಟಿ. ಎದಕ್ ಬಂದಿನಿ ಇಲ್ಲಿ ಅಂತ. ಹಂಗ್ಯಾಕ್ ನೋಡ್ತಿ ಕಕ್ಕಾಮಿಕ್ಕಿ ಬೆದರ್ಗಡೆ ಬಡಕ್ ದನದ ಗತಿ ನೋಡಿ ಏನಿಲ್ಲ ಮನುಷ್ಯ ಮಕದಾಗೈತೆ ನಿನಗೆ ಸುಖ. ಅದು ಹಳಸ್ತೈತಿ, ಅದು ಹಳಸಿದ ಮಾರಿಯಾಗಿರ್ತೈತಿ. ಮಕ ನೋಡ್ತಿಯಲ್ಲ ಒಳ್ಳೆ ಮಕ ಹಳಸ್ತೈತಿ ಅದ. ಅದಕ್ಕೆ ಮಹಾತ್ಮರೇ ಹೇಳಿದ ವಿಚಾರಗಳನ್ನ ನಾವು ನಾಟಬೇಕಾದ್ರೆ ಅದೊಂದು ಪುಣ್ಯ ಬೇಕು, ನಂಬಿಕೆ ಬೇಕಲ್ಲ ಅದ್ರಾಗ. ಹೌದಿಲ್ಲ? ಮತ್ತು ಎಳಸ್ತೈತಿ ವಿಷಯಗಳ ಕಡೆಗೆ ಎಳಸ್ತೈತಿ. ಅದು ನಮಗೆ ಪಾಪ ಕರ್ಮ ಮತ್ತು ಆ ಕಡೆನೆ ಬಿದ್ದು ಸತ್ತು ಹೋಗ್ತೈತಿ, ಜೀವನ ಎಲ್ಲ ಹಾಳು ಮಾಡುತ್ತೆ. ಎಷ್ಟು ಹೇಳಿರು ಕೇಳಿರು ಎಂದಿನಂತೆ ಮತ್ತು ಅದ ಚಾಳೆ ವಿಷಯದ ಕಡೆಗೇನೆ ಎಳಸ್ತೈತಿ. ಏನೋ ನಿನ್ನ ಹಿಂದಿನ ಪುಣ್ಯ ಒದಗಿ ಬಂದ್ರೆ ಏನಾರ ಇದ್ರ ದೋಷ ದರ್ಶನ ಆಗಿದೆ, ಇದರಿಂದ ಹಿಂದೆ ಅಲಿಪ್ತ ಆಗಿದ್ದ ನಿನ್ನ ಕೆಲಸ ನಿನ್ನಲ್ಲಿ ಇದ್ದದ್ದನ್ನು ಕಾಣ್ಕೊಳ್ಳಿಕ್ಕೆ ನಿನಗೆ ಅವಕಾಶ ಸಿಗ್ತೈತಿ. ಒಮ್ಮೆ ಅದ ನಿನ್ನಲ್ಲಿ ಅದನ್ನ ಅನುಭವ ಮಾಡಿದೆ ಅಂದ್ರೆ ಹೊಳ್ಳಿ ನೋಡುದು ನೀ ಜಗತ್ತೆಲ್ಲ ಹಳೆಯ ರಗಟೆ ಎನಿಸುವುದು ಅಂತ. ಅದಕ್ಕೆ ಎಚ್ಚರ ಆಗ್ರಿಪ್ಪ, ಎಚ್ಚರ ಆಗ್ರಿ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗೆ ಪ್ರತಿಯೊಬ್ಬರು ನಾವು ಜಾಗೃತ ಆಗ್ಬೇಕು. ಈ ಜಾಗೃತ ಸ್ಥಾನ ಏನು ಮಹಾತ್ಮರ ಸಂಘ, ಅದೇ ಜಾಗೃತ ಸ್ಥಾನ. ಅದನ್ನು ಬಿಟ್ಟು ಮತ್ತೆ ಎಲ್ಲಿಯೂ ನಿಮ್ಗೆ ಆಸ್ತಿ ಸಿಗುವುದಿಲ್ಲ. ಎಚ್ಚರಗೊಳಿಸೋರು ಸಂಘ ಮಾಡಿ. ನಾವು ಹೋಗ್ಯವಳ ಅಲ್ಲಿ ಹೋದವ ಮತ್ತಿಲ್ಲಿ ದಾರಿ ತಪ್ಸವ್ರ ಸಂಘದಾಗ ಕುಂದಿರ್ತೀವಿ. ಅಲ್ಲಿ ಹೋಗಿದ್ರೆ ಇಲ್ಲೇ ಕುಂದಿರ್ತಿದ್ ನೀನು, ಅದು ಗೊತ್ತಾಗಿದ್ರೆ ಅಲ್ಲೇ ಹೋಗ್ಯೇನಂತೇಳಿ ಇಲ್ಲಿ ಪಂಟ ಬಡಿಯವ್ರ ಸಂಘದಾಗ ಕುಂದಿರ್ತೀವಿ. ವ್ಯರ್ಥ ವೇಳೆ ಕಳಿಬಾರ್ದು ಅಂತ. ಸಾವು ಬರುವವರೆಗೂ ನಿದ್ದೆ ಬರುವವರೆಗೂ ಅಂತಹ ಸಂಘವನ್ನು ಆಗಲಬಾರದು ಅಂತ ಹೇಳ್ತತಿ ಸುದ್ದಿ. ನಾವು ಯಾವಾಗ್ಲೂ ಬರೇ ಅದ ಎಳಸ್ತತಿ. ಯಾರ್ಯಾರಿಗೆ ಏನೇನು ಮನಸ್ಸಿನಾಗ ವಾಸನ ಇರ್ತೈತಿ ಅತ್ತಾಗನ ಎಳಸ್ತಾವ. ಹೋದಿಲ್ಲ? ಯಾವ್ದು ಹೆಸರು ಇರ್ತೈತಿ ಅಲ್ಲಿಗೆ ಹೋಗ್ಕ. ನಾವು ಚಾದ ಅಂಗಡಿ ಚಟ ಇದ್ದಾವ ಬರೀ ಆ ಕಡೆನ ಹೋಗವನಲ್ಲ. ಸೆರೆ ಕುಡಿಯೋ ಚಟನ ಅಲ್ಲಿಗೆ ಹೌದಿಲ್ಲ? ಅಲ್ಲಿ ಎಲ್ಲೇ ಸುಡ್ದಾಡ್ತೈತಿ ಅದನ್ನ ಬಿಟ್ಟು ಹೋಗುದಿಲ್ಲ. ಹೌದಿಲ್ಲ? ಯಾರ್ಯಾರಿಗೆ ಏನು ಬರೀ ಕೇರಿ ಹಿಡ್ದ ತಿರುಗ್ತಿರ್ತಾವ ಒಂದೊಂದು. ಹೌದಿಲ್ಲ? ಮತ್ತೆ ಅದ ಚಟ ಇರ್ತೈತಿ, ಅವ್ ಕೇರಿ ಹಿಡ್ದ ತಿರುಗುದು, ಅದನ್ನ ಬಿಟ್ಟು ಇರುವುದೇ ಇಲ್ಲ. ಅವು ಯಾರ್ಯಾರಿಗೆ ಯಾವ್ದ್ಯಾದ್ರಾಗ ವಾಸನ ಇರ್ತೈತಿ ಅದು ಎಳ್ಕೊಂಡು ಹೋಗಿ ಹಂಗೆ ಮಾಡಕ್ ಹಸ್ತೈತಿ. ಕರ್ಮಗಳು ರೂಢಿ ಒಳಗಿನ ಕರ್ಮೇಂದ್ರಿಯಗಳು ಚಾಲು ಮಾಡ್ತಾವು. ಅದಕ್ಕೆ ಒಳಗೆಲ್ಲ ಒಳ್ಳೆ ವಿಚಾರಗಳು, ಒಳ್ಳೆ ಇಂಥ ಆಲೋಚನೆಗಳು ನಿನ್ನಲ್ಲಿತ್ತು ಅಂದ್ರೆ ಒಳ್ಳೆ ಕೃತಿಗಳನ್ನು ಮಾಡ್ಲಿಕ್ಕೆ ಹಚ್ತಾವ. ಅಂತ ಉತ್ತಮರ ಸಂಘ ಮಾಡಕ್ ಹಸ್ತತಿ, ಕೇಳಾಕ್ ಹಸ್ತತಿ. ಅದ್ರಾಗ ತೊಡಗಿ ನಾವು ಜನ್ಮ ಸಾರ್ಥಕ ಮಾಡ್ಕೋಬೇಕಪ್ಪ, ಇನ್ನು ಸಾಕಿನ್ನದ್ರಾಗಂತ. ಅದು ಪುಣ್ಯ ಬೇಕು ಅಂದಾರ. ಪುಣ್ಯ ಇಲ್ಲದವ್ರಿಗೆ ಅಂತ ದೊರಕುದು. ಇಂತಹ ವಿಚಾರಗಳಲ್ಲಿ ಕಿವಿಗೆ ಬೀಳ್ಬೇಕು. ನಿನಗೆ ಬೀಳುದನ್ನ ಬಿದ್ದರೆ ಉಳಿಬೇಕಾದ್ರೆ ಅದೊಂದು ಹೆಚ್ಚಿನ ಪುಣ್ಯ ಬೇಕು. ಕೇಳೇವಿ ಯಾಕೆ ಅದ್ರಂಗೆ ಇರಾಕ್ ಯಾಕೆ ಆಗೋಲ್ದಂದ್ರೆ ಅದು ಪುಣ್ಯ ಇಲ್ಲ, ಕೊರತೆ ಐತಿ ನಮ್ಗ. ಬಂಡವಾಳ ಬೇಕು ಅದಕ್ಕೆ. ಎಲ್ಲರಿಗೆ ಆಗುದಿಲ್ಲ. ಹೇಳಿದಾಕ್ಷಣ ಕೇಳಿದಾಕ್ಷಣ ಎಲ್ಲರೂ ಜ್ಞಾನಿಗಳಾಗ್ಯಾರ. ಯಾಕಾಗೋಲ್ಲ ಅಂದ್ರೆ ಅದಕ್ಕೆ ಪುಣ್ಯ ಬಂಡವಾಳ ಭೂಮಿಕಾ ಇರ್ಬೇಕಲ್ಲ. ಪುಣ್ಯ ಇಲ್ಲದವ್ರಿಗೆ ಅಂತೂ ದೂರ ಕೊಡುದು ಅಂತ. ಅಲ್ಲೇ ಇದೇವಂದ್ರು ಹತ್ತುದಿಲ್ರಿ. ನಾವು ಬಂಗಾರದ ಅಂಗಡಿ ಆಗಿದ್ದೇವೆ, ಮಂದಿಗೆ ತೋರಿಸ್ತೇವೆ, ಎಲ್ಲ ಮಾಡ್ತೇವೆ, ಆಳುಗಳು ತೋರಿಸ್ತಿರ್ತಾವ, ಅವಾಗ ತಗೊಳಕ್ ಶಕ್ತಿ ಇರುದಿಲ್ಲ. ಹಂಗಿದ್ದಂಗ ನಾವೆಲ್ಲ ಯಾಕ್ರಿ ಮಂದಿಗೆ ಹೇಳ್ತೇವಿ ಹಿಂಗೈತಿ ನೋಡ್ರಿಪ್ಪ ಅಂತ. ಬಂಗಾರದ ಅಂಗಡಿಯನ್ನ ಆಳಿದ್ದಂಗ. ಹೌದಿಲ್ಲ? ಅಂಗಡಿಯಾಗಿನೂ ಎಲ್ಲ ತಂತಂದು ತೋರಿಸ್ತೇವೆ ನಾವು.
ಹಿಂಗೈತಿ ಅಂತ. ನೀವು ಬಂಡವಾಳ ಇದ್ದವ್ ತಗೋತಾನ. ಇದನ್ನ ತೋರಿಸ್ಕಾರಿದ ಪಗಾರ ಸಂಬಂಧ ಅಷ್ಟ ಇದು, ಹೌದಿಲ್ಲ? ನಾವು ಹಂಗೆ ಶಾಸ್ತ್ರ ಹೇಳೋರು ಕೇಳೋರು ಬಾಳೆ ಹಂಗೆ ಐತಲ್ಲ, ಅದನ್ನು ತಗೊಳ್ಳೋ ತಾಕತ್ತಿಲ್ಲ ನಮ್ಗೆ. ಆ ಒಂದು ಯೋಗ್ಯತಾ ಭೂಮಿಕಾ ಬೇಕಲ್ಲ ನಮ್ಗೆ, ವ್ಯಾಮೋಹ ಹೋಗ್ಬೇಕಲ್ಲ, ಅದನ್ನ ಆ ಅನುಭವ ಮಾಡ್ಕೋಬೇಕು. ಅಲ್ಲೇ ಇದ್ರೂ ಹತ್ತದು ಭಾಳ ಕಠಿಣ ಐತಿ ಅಂತ ಅದಕ್ಕೆ ಹೇಳ್ತಿದ್ರು ಅಜ್ಜ. ಈ ಉದಾಹರಣೆ ಕೊಡ್ತಿದ್ರು, ಬಂಗಾರದ ಅಂಗಡಿಯಾಗಿದ್ರು ಬಂಗಾರ ತಗೊಳ್ಳೋ ಕಿಮ್ಮತ್ತಿಲ್ಲ ಅದಕ್ಕೆ, ಯಾಕೆ ಬಂಡವಾಳ ಇಲ್ಲಲ್ಲ, ಪುಣ್ಯದ ಬಂಡವಾಳ. ಅದಕ್ಕೆ ಪುಣ್ಯಗಳನ್ನು ಮಾಡ್ರಿ. ಶಾಸ್ತ್ರಾಸ್ತ್ರ ಶ್ರವಣ ಕೇಳಿದ್ರೆ ಟೊಂಕ ಕಟ್ಟಿ ನಿಲ್ಬೇಕು ನೀವು. ಇನ್ನೊಬ್ಬರ ಹಿತಕ್ಕಾಗಿ, ಇನ್ನೊಬ್ಬರಿಗೆ ಹಿತ ಮಾಡಿದ ಪುಣ್ಯ ನಿನ್ನ ಬಂದು ಇಲ್ಲಿ ಹಸ್ತೈತಿ, ಇದರಿಂದ ಲಭಿಸ್ತೈತಿ. ಪುಣ್ಯದ ಬಂಡವಾಳ. ಪರೋಪಕಾರಾರ್ಥಮಿದಂ ಶರೀರಂ. ಎದಕ್ಕೈತಿ ಇದು ಶರೀರ? ಪರೋಪಕಾರಕ್ಕಾಗಿ ಇದನ್ನು ಉಪಯೋಗ ಮಾಡ್ಕೊ. ಮನುಷ್ಯನ ಜನ್ಮ ಏನ್ ಬರೀ ಹೆಂಡ್ರ ಮಕ್ಕಳು ಗುಜರೇನು ಎಲ್ಲರೂ ಮಾಡ್ತಾರ. ಅವ್ರು ಮಾಡಿದ್ದನ್ನು ಅವ್ರು ನೋಡಿರು ನೋಡ್ದಿದ್ರಿಲ್ಲ, ಹೌದಿಲ್ಲ? ಇನ್ನೊಬ್ಬರಿಗೆ ಉಪಕಾರ ಮಾಡಿತ್ತಿತ್ತಂದ್ರೆ, ಜಗತ್ತಿಗೆ ಉಪಯೋಗ ಬಿದ್ದಿತ್ತಂದ್ರೆ, ಜಗತ್ತು ಕೃತಜ್ಞತೆಯಿಂದ ಈ ಶರೀರವನ್ನು ಸಂಭಾಳಿಸ್ತೈತಿ. ಬರೀ ಹೆಂಡ್ರ ಮಕ್ಕಳನ್ನಷ್ಟೇ ಗುಜರಾಣಿ ಮಾಡ್ಕೊಂತ ಕುಂತ ಅಂದ್ರೆ, ಅವ್ರು ನೋಡಿರು ನೋಡ್ದಿದ್ರಿಲ್ಲ, ಆಗೋ ನೀನು ಏನ್ ಅದ್ರದ್ದೇನಂತ, ಹೌದಿಲ್ಲ? ಹೌದು, ಜಗತ್ತಿಗೆ ಉಪಯೋಗ ಬರ್ಬೇಕಲ್ಲ, ಅಂತ ನಿನ್ನಲ್ಲಿ ಜಗತ್ತು ಕೃತಜ್ಞತೆಯಿಂದ ನಿನ್ನ ಸಂಭಾಳಿಸ್ತೈತಿ ಅಂತ ಹೇಳ್ತಿದ್ರು ಅಜ್ಜ ಅವ್ರು. ಬರೀ ಅದನ್ನ ಮಾಡ್ಕೊತ ಕುಂದ್ರೆ ನನ್ನ ಮಕ್ಕಳು ನೀವು ಅದ್ರಾಗ ಜೀವನ ಎಲ್ಲ ಒಂದು ಇದ ಕೂಪ ಮಂಡುಕ ವೃತ್ತಿ, ಇದ ಜಗತ್ತು ಅಂತ ತಿಳ್ಕೊಂಡು ಇಷ್ಟ ನಮ್ಗ ಅಂತ ತಿಳ್ಕೊಂಡು ಇತ್ತದ್ರಾಗ ಜೀವನ ಹೋಗತ್ತೆ ನಿಂದೆಲ್ಲ. ಬಾ ಹೊರಗೆ ಬಾ. ವ್ಯಾಪಕವಾದ ದೃಷ್ಟಿ ಬೇಕು ನಮಗೆ. ಎಲ್ಲವೂ ನನ್ನದು ಅನ್ನೋ ಭಾವ ಬರ್ಬೇಕಲ್ಲ, ವಿಶಾಲ ಮನೋಭಾವ. ಅದು ಮುಕ್ತಾತ್ಮನಲ್ಲಿ ಇರ್ತೈತಿ. ಅವಾಗ ನಿನಗಿದು ಹೊಳಿತೈತಿ, ಜ್ಞಾನೋದಯ ಆಕೈತಿ ನಿನಗೆ. ಸಂಕುಚ ದೃಷ್ಟಿ ಇಷ್ಟ ಇದನ್ನು ಸೀಮಿತ ಭಾವ ಇತ್ತಂದ್ರೆ ಮತ್ತು ನಿನಗೆ ಸಂಕುಚ ದೃಷ್ಟಿ ನಿನಗೆ ಅದು ಹೊಳಿ ಕೊಡೋದಿಲ್ಲ. ಅದರ ಅಭಿಮಾನ ಹಿಡ್ಕೊಂಡು ಅದ್ರಾಗ ಸುಳಿದಾಡ್ತಿದ್ದೆ ಒಳ್ಳೆ ನನ್ನ ಸಂಪ್ರದಾಯ, ನಾನು ಇದನ್ನ ಗುಂಪು ಮಾಡ್ಕೊಂಡು ಹೊಡೆದಾಡ್ಕೊತ ಕುಂದೈತಿ. ಏನ್ ರಜೋಗುಣ ತಮೋ ಗುಣದ ದೋಷ ಇತ್ತು ಅಂದ್ರೆ ನಮಗಿದು ನಿಜವಾದ ಆನಂದ ಅನುಭವಕ್ಕೆ ಬರೋದಿಲ್ಲ. ಯಾವಾಗ ಸತ್ವ ಪ್ರಧಾನ ಆಕೈತಿ ಆವಾಗ ಅದು ವ್ಯಕ್ತ ಆಕೈತಿ ನೋಡಿ. ಶುದ್ಧ ಸತ್ವ ಪ್ರಧಾನ, ಮಲಿನ ಸತ್ವ ಮತ್ತು ಶುದ್ಧ ಸತ್ವ ಅಂತ ಬರ್ತದೆ. ನಾವು ಸಂಪಾಯ್ತು ಕರೆಯೋದೇವು ಅನ್ನೋದು ಹೊಲಸು ವಾಸನ ಒಳಗೆ ಇಟ್ಕೊಂಡು ಸಂಪಾಯ್ತಿರ್ತೀವಿ ನಾವು. ಬಾಳೆ ಸಂಬಂಧ ಹೋದ್ರೆ ಸಂಪಾಯ್ತು. ಇದು ಮಲಿನ ಸತ್ವ ಅಂತ. ಶುದ್ಧ ಸತ್ವ ಅಂದ್ರೆ ಯಾವುದು ಅವಾಗ ಇರಬಾರ್ದು. ಬಾಳೆದ ಆಸಕ್ತಿ ಎಷ್ಟೋ ಇರ್ಬಾರ್ದು. ಬಾಳೆ ಸಂಬಂಧ ಸಂಪಾಯ್ತಾಗ ಅವ್ರನ್ನ ಹೋದಿಲ್ಲ, ಕೆಡ್ತೈತಿ ನಮ್ಮ ಬಾಳೆ ಅನ್ನೋ ಸಂಬಂಧ. ಬಾಳೆ ಕೆಡ್ತೈತಿ ಅನ್ನೋ ಸಂಬಂಧ ನಾವು ಸಂಪಾಯ್ತರಾಗ್ಬೋದು. ಕೆಡಬಾರ್ದಪ್ಪ, ಬಾಳೆದ ಆಶೆ ಆಯ್ತು ಅವರೆಲ್ಲ. ಅವಕ್ಕ ದೇವತೆಗಳು ಅಂತಾರೆ. ನಾವೆಲ್ಲ ಶುದ್ಧ ಸತ್ವ ಅಲ್ಲ ಅವರು. ಪುಣ್ಯ ಮಾಡೋದೆಲ್ಲ ಎದರ ಸಂಬಂಧ? ಅವ್ರ ಹೇತು ಭೋಗಾದಿಗಳನ್ನು ಹೊಂದಬೇಕು ಅನ್ನೋ ಆಶೆ, ಅದಿಲ್ಲ? ಅವು ದೇವತೆಗಳಿಗೆ ಬರ್ತೈತಿ. ಅದು ಆ ವರ್ಗಕ್ಕೆ ಸಂಬಂಧ. ಇದು ದೇವಾತೀತ ವೃತ್ತಿಯನ್ನು ಪಡೆದಾಗ ಅದು ಶುದ್ಧ ಸತ್ವ ಪ್ರಧಾನವಾದಂಥ ಗುಣ ಅಂತ. ಅಂಥ ಶುದ್ಧ ಸತ್ವ ಗುಣವನ್ನು ನಾವು ಪಡೆದಾಗ ಈ ಒಂದು ಜ್ಞಾನೋದಯ ನಮಗೆ. ಅಲ್ಲಿ ಭೋಗಲಂಪಡದ ಬಿದ್ದು ಹೊಳೆಯಾಡ್ಬೇಕು ಆಶೆ ಇರ್ತೈತಿ. ದೇವತೆಗಳಿಗೆ ಕೂಡ ಅವು ಪುಣ್ಯ ಕರ್ಮಗಳನ್ನು ಮಾಡಿ ಆ ಸ್ಥಿತಿಯನ್ನು ಹೊಂದಿರ್ತಾರೆ ಅವರು, ಆಶೆ ಇಟ್ಕೊಂಡು. ಒಳಗಾದ ಹೇತು ಇರ್ತೈತಿ. ಇದ್ರ ಮಾಡಿದ್ರೆ ನಮಗೆ ಇದು ಸಿಗ್ತೈತೆ ಅನ್ನೋ ಆಶೆ ಅಂತ ಮಾಡೋದು. ಅವನು ಬಹಳಷ್ಟು ನಾವು ದಾನ ಮಾಡಿದ್ರೆ ಸೌಕಾರಕ್ಕೆವಪ್ಪ ಆ ಆಶೆ, ಅದಿಲ್ಲ? ಅದರ ಜ್ಞಾನ ಜ್ಞಾನ ಆಗ್ಬೇಕನ್ನ ನಾವು ಎಲ್ಲದರ ಮ್ಯಾಗಿನ ಹಂಗ ಹರಿದು ನಿಂತವಂಗ ತಕ್ಕೈತಿ. ಯಾವುದು ಬೇಕಾಗಿಲ್ಲ ನಮಗೆ. ಅವು ಜನ್ಮ ಅಂತ ತಿರ್ಗಾಕ್ ಹರಿಸ್ತೈತಿ ಅದು. ಜ್ಞಾನ ಆಗೋಕ್ಕಿಂತ ಪೂರ್ವದಲ್ಲಿ ಏನ್ ಮಾಡಿರ್ತೀರ ಎಲ್ಲ ನಮ್ಮ ಜನ್ಮಾಂತರ ಕಾರಣಕ್ಕವಲ್ಲ. ಜ್ಞಾನ ಆದ್ಮ್ಯಾಗ ಅದನ್ನ ಮಾಡ್ಬೇಕು, ಇದನ್ನ ಮಾಡಿ ಇಚ್ಛಾ ಎದರಾಗ ಉಳಿದಿಲ್ಲ ನಮ್ಗೆ. ಏನ್ ಮಾಡವ ತಗೊಂಡು ಅದು ಉಳಿದಿಲ್ಲ. ಅದನ್ನ ಮಾಡಿ ಏನ್ ಮಾಡವ? ಅದ್ರ ಪರಿಣಾಮ ಏನಕ್ಕೈತೆ ಅನ್ನೋದು ಅವ ತಿಳಿದ, ಅವ ವಿವೇಕವಂತ, ಅವನಲ್ಲಿ ಅದು ಜಾಗೃತಿ ಆಗಿರ್ತೈತಿ. ಅವ ಅದ್ರ ಬಗ್ಗೆ ಇಚ್ಛಾ ಮಾಡಕ್ ಹೋಗುದಿಲ್ಲ. ಆ ಒಂದು ಜ್ಞಾನ ನಮಗಾಗಬೇಕಲ್ಲ.
ಅದಕ್ಕೆ ಪುಣ್ಯ ಬೇಕು, ಸುಕೃತ ಬೇಕು. ಅದಕ್ಕೆ ಇಂಥ ಒಂದು ವಿಚಾರ ನಮಗೆ ಹೊಳಿಬೇಕಾದ್ರೆ ಎಷ್ಟು ಜನ್ಮದ ಪುಣ್ಯ ಮಾಡಿದ್ದು. ನಾವು ಜನ್ಮದ ಪುಣ್ಯದ ಫಲವಿದೆಂದು ಕುರು ಹಿಡಿಯಲುವುದು ಜೀವಭಾವ ನಡೆದ ನಿಜ ನಿಷ್ಠೆ ಅಂತ. ಅನ್ಯದರಿಂದ ಸುಖ ಸಿಗ್ತೈತೆ ಅನ್ನುವಂಥ ತಪ್ಪು ತಿಳುವಳಿಕೆ ಹೋಗ್ಬೇಕಾತಂದ್ರೆ ಎಷ್ಟು ಜನ್ಮದ ಪುಣ್ಯ ಬೇಕು ಅಂತಾರೆ. ನಾನ ಅದೇನೋ ಜ್ಞಾನ ಆಗ್ಬೇಕಾತಂದ್ರೆ ಬಹುಜನ್ಮದ ಪುಣ್ಯ ಒದಗಿ ಬಂದ. ಅದಕ್ಕೆ ಪುಣ್ಯ ಕರ್ಮಗಳನ್ನ ಮಾಡ್ರಿಪ್ಪ, ಓದ ನಿಮ್ಮನ್ನ ದಾರಿ ತೋರಿಸ್ತೈತಿ. ಅದು ನೀನು ಪುಣ್ಯ ದಾರಿ ತೋರಿಸ್ತೈತಿ, ಅದನ್ನ ನೀನ ಮಾಡ್ಕೋದು, ಹೋಗಾವ್ ನೀನ ಮುಂದಕ್ಕೆ ಬರುದಲ್ಲ. ಅದ ಯಾಕ್ರಿ ತೋರಿಸ್ತೈತಿ. ಅದ ಇಲ್ಲಿ ಐತಿ ನೋಡಿ ದಾರಿ ಹಿಡಿದು ನೀನು ನಾವ ಪ್ರಯತ್ನ ಮಾಡ್ಬೇಕು. ಓದ್ ಹಸ್ತೈತಿ ನಮ್ಮನ್ನ ಮಾಡ್ಕೋದ್ ನಿನ್ನ ಕೆಲಸ. ಅದು ಮತ್ತೆ ಅದಕ್ಕೂ ಪ್ರಯತ್ನ ಬೇಕು. ಜ್ಞಾನ ಮಾಡ್ಕೋಬೇಕಾತಂದ್ರೆ ತಾನಾಗಿ ಆಗುದಿಲ್ಲ. ಅದು ಅದಕ್ಕೂ ಪ್ರಯತ್ನ ಬೇಕಾಗ್ತದೆ. ಅದಕ್ಕೆ ನಾವು ಶುದ್ಧ ಸತ್ವ ಪ್ರಧಾನವಾದ ಗುಣವನ್ನು ಪಡೆಯುವುದನ್ನೇ ನಮ್ಮ ಕೆಲಸ. ಅದನ್ನು ಪಡೀಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ದೇವಾತೀತ ವೃತ್ತಿಯನ್ನು ನಾವು ಹೊಂದುವಂತ ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ. ಎಳ್ಳಷ್ಟು ಉಳಿಬಾರ್ದು. ಜಗತ್ತಿನಾಗ ಏನಾದ್ರು ಹೊಂದಬೇಕು ಅನ್ನೋ ಇಚ್ಛಾ ಉಳಿಬಾರ್ದು. ಐತೆ ಅಂದ್ರೆ ನಿನ್ನ ಮತ್ತೆ ಜನ್ಮಕ್ಕೆ ಬರತ್ತೆ. ಎದರ್ದರ ಮ್ಯಾಗ ಪ್ರೀತಿ ಇತ್ತಂದ್ರೆ ಮತ್ತೆ ಅದ್ರ ಬೆನ್ನ ಹತ್ತಿ ತಿರುಗಬೇಕಾಗತ್ತೆ. ಜನ್ಮವು ಯಾಕೆ ನಮಗೆ ಜನ್ಮ ಬರ್ತೈತಿ ಅಂದ್ರೆ ಕಾರಣ ಏನಂದ್ರೆ ವಿಷಯಗಳ ಮ್ಯಾಗಿನ ಪ್ರೀತಿ. ಯಾರ್ಯಾರಿಗೆ ಯಾವ ವಿಷಯದ ಮ್ಯಾಗ ಪ್ರೀತಿ ಐತಿ ಅಲ್ಲೇ ಜನ್ಮ ಬರ್ತೈತಿ. ಏನ್ ನೆನಪು ಮಾಡ್ತೈತಿ ಅದ ಆಗಿಬಿಡ್ತಾರ ಅವ್ರು. ಏನನ್ನು ನೆನೀತಾನ ಅದ ಆಗಿಬಿಡ್ತಾರ. ಯದ್ಭಾವಂ ತದ್ಭವತಿ. ಏನು ಭಾವಿಸ್ಕೋತಿ ಅದ ನೀ ಅಕ್ಕಿ. ಮುಂದಾಗುದನ್ನು ಹೇಳೋದು, ಹಿಂದಾಗಿದ್ದನ್ನು ಹೇಳೋದು ಅದು ಜ್ಞಾನ ಅಲ್ಲ. ಅದನ್ನು ತಗೊಂಡು ಏನು ಮಾಡೋ? ಹಿಂದಾಗಿ ಆದದ್ದು ಮುಂದಾದ ತಗೊಂಡು ಏನು ಮಾಡೋ? ಮುಂದೆ ಏನಾಕೈತಿ? ಮುಂದೆ ಹುಚ್ಚಾಕತಿ, ಹಿಂದೆ ಹೀಸ್ಕಾಕತಿ. ಸಮಾಧಿ ಹೊಂದೋದು ನಿಗ್ಲಿಕ್ಕೆ ಅಡ್ಕಸು ಶುರು ಮಾಡ್ತಾರೆ. ಜ್ಞಾನ ಮಾಡ್ಕೊಳಕ್ಕಾಗ್ಲಿಕ್ಕೆ ಮುಂದಿನ ಜ್ಞಾನ ಮುಂದಾಗುವುದು ಹೇಳೋದು, ಹಿಂದಾಗುವುದು ಹೇಳೋದು, ಅದನ್ನ ಮಾಡ್ಕೊಂತ ಈ ನೀಗ್ಲಿಕ್ಕೆ ದೊಡ್ಡ ವ್ಯಾಪಾರ ನೀಡ್ಲಿಕ್ಕೆ ಮಸಿ ಮರಿ ವ್ಯಾಪಾರ ಶುರು ಮಾಡಿದ್ರು. ಹೌದಿಲ್ಲ? ನಿಂದು ಮುಂದೆ ಹಂಗಾಕೈತಿ ನೋಡಿ, ಹಿಂಗಾಕೈತಿ ನೋಡು ಹೇಳ್ತಾರಿಲ್ಲ. ಈಗ ಅವ್ರ ಬಾಯಿಲಿಂದ ಬಂದೈತಿ ಅಂತ ಯಾಕೆ ಅದ್ರ ಕಡೆ ಗಮನನ ಕೊಡೋದಿಲ್ಲ ಅವ್ರು. ಗದ್ದಿಗೆ ಮಠ ಕಟ್ಕೊಂಡು ಕೊಡುವುದು ಎಲ್ಲ ತೋರ್ಚಿ ಒಳಗಿಂದ ಕೆಲಸ. ನಿಜವಾಗಿ ಸುಖ ಹೊಂದ್ಬೇಕನ್ನೋ ಅವ್ನ ಕೆಲಸ ಅಲ್ಲ ಅದು. ಮಲ ವಿಕ್ಷೇಪ ಆವರಣ ದೋಷ ಇರ್ತದೆ. ಅದಕ್ಕೆ ನಮಗಿದ ಅನುಭವ ಬರುವಲ್ದು. ಒಳಗೆ ಮನಸ್ಸಿನಾಗ ಎಲ್ಲ ತುಂಬ್ಕೊಂಡು ಕುಂತೈತಿ ನಮಗೆಲ್ಲ. ಈ ಕರ್ಮೋಪಾಸನೆಗಳನ್ನು ಎಷ್ಟು ಮಾಡಿದ್ರು ನೀನು ಅಂತಃಕರಣ ಸ್ವಚ್ಛ ಆಗೋದಿಲ್ಲ. ಅಂತಃಕರಣ ಸ್ವಚ್ಛ ಆಗ್ಬೇಕಾದ್ರೆ ವಿವೇಕನ ನಮ್ಮಲ್ಲಿ ಜಾಗೃತ ಆಗ್ಬೇಕು. ವಿವೇಕ ಜಾಗೃತ ಆತಂದ್ರೆ ವೈರಾಗ್ಯ ತನ್ನಿಂತಾನ ಬರ್ತದೆ. ವಿವೇಕ ವೈರಾಗ್ಯನ ಬೇಕಿದಕ್ಕೆ. ಅವಾಗ ನಮ್ಮ ಬಯಕೆಗಳೆಲ್ಲ ಹೋಗ. ಬಯಕೆ ಅಥವಾ ಕಾಮ ಹೋತಂದ್ರೆ ಅಲ್ಲಿ ಆರಾಮ ಇರ್ತದೆ ನೋಡ್ರಿ. ಎಲ್ಲಿ ಕಾಮದ ಅಲ್ಲಿ ರಾಮ ಇಲ್ಲ. ಎಲ್ಲಿ ರಾಮದ ಅಲ್ಲಿ ಕಾಮ ಇಲ್ಲ. ಅವ ಆರಾಮದಾನ ಅಂದ್ರೆ ಅವನು ಬಯಕೆಗಳು ಯಾವ ಇಲ್ಲಕ್ಕೆ ಅವ ಆರಾಮದಾನ. ನೀವು ಬಯಕೆಗಳದಾವ ಅಂದ ಕೂಡಲೇ ಕುಂಡ್ರಿ ಕೊಡೋದಿಲ್ಲ. ಅದ್ರ ಬೆಣ್ಣ ಹತ್ತಿ ತಿರುಗ್ತೈತಿ. ಅವನು ದೊರಕಿಸುವ ಸಂಬಂಧ ಹಂಗ ಬಡ್ಕೋತೈತಿ. ಎಷ್ಟು ಸಲ ಹುಟ್ಟಿ ಬಂದ್ರು ಅದನ್ನು ತೃಪ್ತಿ ಪಡಿಸಕ್ಕಾಗೋದಿಲ್ಲ. ಕಾಡ್ತಾವ ನಿನ್ನ ಬಯಕೆಗಳೆಲ್ಲ. ಅದಕ್ಕೆ ಅವನ್ನ ನಾಶ ಮಾಡ್ಕೋ. ಸಮೂಲವಾಗಿ ಸ್ವಲ್ಪ ಉಳಿಯದಂತೆ ಈಗ ಮನುಷ್ಯನ ಜನ್ಮದಾಗ ಅವನ ಇಚ್ಛೆಗಳನ್ನೆಲ್ಲ ನಾಶ ಮಾಡ್ಕೊ. ಇಚ್ಛಾ ಇತ್ತಂದ್ರೆ ನೀ ಸಂಸಾರಿನ. ಇಚ್ಛೆಯೇ ಸಂಸಾರವು, ಅದು ಇಲ್ಲದಿರುವುದೇ ನಿರ್ವಾಣವು. ಇಚ್ಛೆ ಅಂದ್ರೆ ವಿಷಯದ ಇಚ್ಛಾ. ಇಚ್ಛಾಕ ಇಚ್ಛಾ ಅನ್ನೋದು. ಅದಕ್ಕೆ ಆಶಾ. ವಿಷಯದ ಆಶಾಕ ಆಶಾ ಅನ್ನೋದು. ನಿವ್ಳ ಸುಖದ ಆಶಾಕ ಅದಕ್ಕೆ ಮೋಕ್ಷ ಅಂತಾರ. ಸುಖದ ಇಚ್ಛಾಕ ಮುಕ್ತಿ ಅಂತಾರ. ಅದು ಬೇಕಲ್ಲ ಸುಖೇಚ್ಛಾ ಭೂಮಿಕಾ. ಅದು ಬರ್ಬೇಕಾದ್ರೆ ಎಷ್ಟು ಜನ್ಮದ ಸುಕೃತ ಒದಗಿ ಬಂದ ಪುಣ್ಯ ನಿನಗಂತ. ಮುಮುಕ್ಷತ್ವಕ್ಕಂತಾರ. ಸುಖೇಚ್ಛಾ ಭೂಮಿಕಾ ಅದು ಬರುದ ಬಹಳ ಕಠಿಣದ. ಮುಮುಕ್ಷತ್ವ ಬಂತಂದ್ರೆ ನಿನ್ನ ಜನ್ಮ ಪಾವನ ಆಗಿಬಿಡ್ತದೆ.
ಯಾವುದನ್ನು ಬೈಕ್ ಇರೋದು ನಾವು ಮುಮುಕ್ಷು ಯಾವ ಬೈಕೆಗಳೆಲ್ಲ ತೆಗೆದು ಜಗತ್ತಿನ ಏನಾರು ಹೊಂದಬೇಕು ಮಾಡ್ಬೇಕು ಅನ್ನೋ ಇಚ್ಛಾ ಇರೋದು ನಮ್ಗೆ ಮುಮುಕ್ಷುವಾದ ಏ ಅದಕ್ಕೆ ಮುಮುಕ್ಷತ್ವ ಬಂದಾಗ ಇದನ್ನ ಹೊಂದಕ್ಕೆ ಸಾಧ್ಯ ಐತೆ ನಮ್ಗೆ ಒಳಗೆಲ್ಲ ಆಶೆ ಇಟ್ಕೊಂಡು ಕುಂತೀವಿ ನನಗೆ ಅದಾಗ್ಲಿ ಇದಾಗಲಿ ಅಂತ ಎಲ್ಲಿ ಆಗ್ಬೇಕು ನಿಮ್ಗೆ ಇದೆಲ್ಲೇ ಏನು ಸಾಧ್ಯ ಮುಮುಕ್ಷತ್ವ ಬರೋದು ಬಹಳ ದುರ್ಲಭ ಮನುಷ್ಯತ್ವರ ಬರಲಿ ಮೊದಲ ನಂಬರ್ದಾಗಷ್ಟೇ ನಾವು ನೋಡ್ಕೊಂಡಪ್ಪ ಇನ್ನೊಬ್ರಿಗೆ ಕೆಡಕಾಕದ ಇನ್ನೊಬ್ರದಾಗ ಹನಿಕೆ ಹಾಕದಂಗ ನಂಬುದಾಗಷ್ಟೇ ನನ್ನ ಅನ್ಯದರ ದನ ಆಗಲಿ ಅನ್ಯದರ ಸ್ತ್ರೀ ಆಗಲಿ ಅನ್ಯದರ ಪುರುಷ ಆಗಲಿ ಅವ್ರ ಕಡೆ ಲಕ್ಷ ಹೋಗದಂಗ ನಂಬುದರಾಗಷ್ಟೇ ನಾವು ನೋಡ್ಕೊಣ ಅನ್ನುವಂತ ಇದು ಬೇಕಲ್ಲ ಅದಕ್ಕೆ ಮನುಷ್ಯತ್ವ ಅಂತಾರೆ ತನ್ನದ್ರಾಗಷ್ಟ ಹಣಿಕೆ ಇನ್ನೋದ್ರಾಗ ಹಣಿಕೆ ಅನ್ಯ ಧನ ಸ್ತ್ರೀ ಪುರುಷರ ಕಾಂಕ್ಷೆ ಅದು ಮನುಷ್ಯತ್ವವನ್ನು ಕಳ್ಕೊಂಡಿನಿ ಅಂತ ಅದೇನ್ ಮಾಡ್ತತಿ ಅದು ಎಂಥ ಹೀನ ಜನ್ಮಕ್ಕೆ ಕಾರಣೀಭೂತ ಅದು ಆಶಯ ಅದು ಪಶು ಪಕ್ಷಿಗಳ ಜನ್ಮದೊಳಗೆ ಎಳೆದೊಯ್ದು ಪುಟ್ಟಿಸುವ ವಚನದೊಳು ಎಡೆಬಿಡದಿರೆ ಎಂತೆಂಥ ಜನ್ಮಕ್ಕೆ ಆದ್ಕೋತಾವ ಅನ್ಯ ಧನ ಸ್ತ್ರೀ ಪುರುಷರ ಕಾಂಕ್ಷೆ ಇತ್ತಂದ್ರೆ ಅದಿದ್ರೆ ನನಗೆ ಚಂದ ಆಕ್ಕಿತ್ತಪ್ಪ ಆ ನಂಬರ್ ಆಗಿದ್ರೆ ನನಗೆ ಬೇಷಕ್ಕಿತ್ತು ಆ ಮನಿ ಆಗಿದ್ರೆ ನನಗೆ ಚಲೋ ಆಕ್ಕಿತ್ತು ಆ ಹುಡುಗಿ ಆಗಿದ್ರೆ ನನಗೆ ಚಲೋ ಆಕ್ಕಿತ್ತು ಆ ಹುಡುಗ ಆಗಿದ್ರೆ ನನಗೆ ಚಲೋ ಆಕ್ಕಿತ್ತು ಹೌದಿಲ್ಲ ಅವು ಇನ್ನೊಬ್ಬರ ಅಪೇಕ್ಷೆ ಅದನ್ನ ಅಂತಾದ ನನಗಾಗಿದ್ರೆ ಬೇಷಕ್ಕಿತ್ತಂದ್ರೆ ಮತ್ತೆ ಹೋದ ವ್ಯಾಮೋಹ ಅಂತ ಒಂದು ಮಾಡ್ಲಿಕ್ಕೆ ಹಸ್ತದೆ ಅದು ಕಡೆಗೆ ತುಡುಗು ಮಾಡಕ್ ಹಸ್ತತಿ ಅದ್ರ ನೆಗ್ಕೊಂಬರ್ತೈತಿ ಎಲ್ಲಾರು ಓದದ್ದನ ಆಶಾ ಮಾಡಕ್ ಹಚ್ಚ ಹೀನ ಜನ್ಮಕ್ಕೆ ಕಾರಣೀಭೂತ ಆಕೈತಿ ಅದಕ್ಕೆ ಅದನ್ನ ಮಾಡಬೇಡ ಮಾಡಿ ಕೆಡಬೇಡ ಜೀವನ ಹಾಳು ಮಾಡ್ಕೋಬೇಡ ಅಂತ ಎಚ್ಚರಿಕೆ ಕೊಟ್ಟಾರ ಆದ್ರೂ ಬಿಡೋದಲ್ರಿ ಅದು ನೋಡಿದ್ದನ ಅದು ಬೇಕಪ್ಪ ನಮ್ಗೆ ಯಾರು ಇಲ್ದಾಗ ತಗೊಂಡ್ ಬಂದ್ ಬಿಡ್ತಾನೆ ಅದನ್ನು ಹೌದಿಲ್ಲ ನೆಗ್ಕೊಂಡು ಬಂದ್ಬಿಡೋದು ಗುಣಕಲ್ ಬಿಡುದ್ರಲ್ಲಿ ಚಲೋ ಗುಣಕಲ್ಲು ಯಾರ ಮನಿಗೆ ಮಾತಾಡ್ಸಕ್ ಹೋಗಿ ಯಾರು ಇಲ್ಲಿಲ್ಲ ಅಂದ್ರೆ ಅದನ್ನ ಹಾಕೊಂಡು ಇಟ್ಕೊಂಡ್ ಬಂದ್ಬಿಡೋದು ಗುಣಕಲ್ ತಗೊಂಡ್ ಬರ್ತಾವ ಚಲೋ ಗುಣಕಲ್ ಬಿಡುದಿಲ್ಲ ಹೌದಿಲ್ಲ ಅಂತ ಎಲ್ಲ ಏನ್ ಕಂಡದ್ದು ಅಂತ ಮಂದಿನ ಹೋದಾರೆ ಒಣ ಹಾಕಿದ ಅರಿವಿ ಬಿಡುದಿಲ್ಲ ಚಲೋ ಮಗ್ಗಲ್ದಾಗ ಒಣ ಹಾಕಿರ್ತಾರಲ್ಲ ಎತ್ತಲ್ದಾಗ ಅವು ಚಲೋ ಕಂಡದ್ದು ಅಂದ್ರೆ ತಗೊಂಡ್ ಬಂದ್ಬಿಡುದು ಯಾವ್ದು ಓದತ್ತೀವಿ ಏನೋ ಗೊತ್ತೇ ಇಲ್ಲ ಗಪ್ಪ ಆಗ್ಬಿಡ್ತಾವ ಅಂತವ್ರು ಅದಾರ ರಗಡ್ ಮಂದಿ ಅದಾರ ಅರಿವಿ ಸಹಿತ ಬಿಡುದಿಲ್ಲ ಹಿತ್ಲಾಗ ಒಣ ಹಾಕಿದ್ದು ಏನ್ ಅದ ಚಾಳಿನ ಹೌದಿಲ್ಲ ಹಂಗೆ ಹೆಂಗಾರ ಮಾಡ್ಯದ ಅದನ್ನ ನಾವು ಬೇಕಾಯ್ತಂದ್ರೆ ಅದನ್ನ ತಗೊಂಡ್ ಬಂದ್ಬಿಡುದು ಗೊತ್ತಾಗಲ್ಲ ಹಂಗೆ ಯಾಕ್ರಿ ಅಂತಹ ಕೃತಿಗಳನ್ನು ಮಾಡಿ ನಾವು ಹೀನ ಜನ್ಮಕ್ಕೆ ಕಾರಣೀಭೂತಕ್ಕೆ ಬ್ಯಾಡಪ್ಪ ನಾವು ಪ್ರಾಣ ಹೋಗ್ತೈತಿ ಅಂದ್ರೂ ಬೇಡ ಇನ್ನೊಬ್ರ ಅನ್ಯ ಧನ ಸ್ತ್ರೀ ಪುರುಷರ ಕಾಂಕ್ಷೆ ಬೇಡ ನಮ್ಗೆ ನಮ್ ಇದ್ದದ್ರಾಗ ನಾವು ಏನೇ ಇರ್ಲಿಪ್ಪ ನಾವು ಇವತ್ತು ನಾವು ಉಪವಾಸ ಇರುವಲ್ಲಿ ಬೇಡ ನಾವು ಇನ್ನೊಬ್ಬರು ಆಶೆ ಬೇಡ ನಾವು ಅವರಾಗೆ ಕೊಟ್ರೆ ಪ್ರೇಮದಿಂದ ಅದು ಬೇರೆ ಹೌದಿಲ್ಲ ನಾವಾಗೆ ಅದ್ರ ಬಗ್ಗೆ ಇಚ್ಛಾ ಮಾಡೋಂಗಿಲ್ಲ ಬೇಕಂತ ಕೇಳೋಂಗಿಲ್ಲ ದೇಹಿ ಎನ್ನಲಲ್ಲ ಅದಟನು ಇನ್ನೊಬ್ಬರು ಪ್ರಾಣ ಹೋಗ್ತೈತಿ ಅಂದ್ರು ದೇಹಿ ಕೇಳೋಂಗಿಲ್ಲ ಅದನ್ನಂತ ಹಸು ಅಳಿಯಲು ದೇಹಿ ಅನಲಲ್ಲೂ ಅದಟನು ಅಂತ ಪ್ರಾಣ ಹೋಗ್ತೈತಿ ಅಂದ್ರು ನಾವು ಬ್ಯಾಡ ನಮ್ಗೆ ಇನ್ನೊಬ್ಬರು ಇಚ್ಛಾ ಮಾಡೋಂಗಿಲ್ಲ ತಾನಾಗೆ ಅದು ಇದ್ರೆ ತನ್ನಿಂದ ತಾನೇ ನಮ್ಮದಾದ್ರೆ ಬರ್ತೈತಿ ಅದು ಪುಣ್ಯ ಇದ್ರೆ ಇಲ್ಲ ಅದು ಬರುದಿಲ್ಲ ಯಾಕೆ ನಾವು ಇಚ್ಛಾ ಮಾಡ್ಬೇಕು ಅದನ್ನ ಬೈಕೆಗಳ ಕೋರ್ತಿ ನಾವು ಬೇಡವ ಏನ ಸಮಾಧಾನ ಶಾಂತಿ ಇರುದಿಲ್ಲ ಅದಕ್ಕೆ ಹಸು ಬೇಡವ ಯಾವ ಬೇಕಾರಿ ನಾವು ಯಾಕ್ರಿ ಬೇಡೋದು ಬಿಡ ಬೇಕಾರಿನ ಅಂತ ಗುರುತ್ವ ಅಂದ್ರೆ ಎದಕ್ಕಂತಾರ ಎದ್ರದ್ದು ಇಚ್ಛಾ ಇಲ್ಲದು ನಾವು ಗುರುತ್ವ ಅಂದ್ರೆ ಅದಕ್ಕೆ ಅಯಾಚನೆ ಅಂದಾರ ಗುರುತನವಾವುದು ಅಯಾಚನೆ ಅಂದ್ರೆ ಯಾರನ್ನು ಬೇಡದೆ ಇದ್ದಿದ್ದು ಅದಕ್ಕೆ ಗುರುತ್ವ ಅಂತ ಹೌದಲ್ಲ ಯಾಚನೆ ಅದಕ್ಕೆ ಕೀಳು ಮಟ್ಟಕ್ಕೆ ಹೊಕ್ಕಿ ಧರೆಗೆ ಯಾಚನೆಯಿಂದ ಲಘುತರ ಮಿನ್ನುಂಟೆ ಅಂತ ಬೇಡೋದು ನೀನ್ ಕೊಡವ್ ನನಗೆ ಕೊಡೋದು ಬೇಡ್ಕೊಂತಾನೆ ಹಿಂಗ ಹೋಗವನೇ ನೀ ಜನ ಮಾತ್ರ ಬೇಡ್ತಾನಂದ್ರ ಅವ ಅಲ್ಲ ಅಂತ ಬೇಡವ ಗುರು ಅಲ್ಲವ ಯಾಕ್ರಿ ಯಾರನ್ನು ಬೇಡೋದು ಕೊಡಂತವ ಯಾಕೆ ಕೇಳಕ್ ಗುರುತನವಾವುದು ಅಯಾಚನೆ ಅಂದ್ರೆ ಬೇಡದೇ ಇರೋದು ಏನನ್ನೂ ಬೇಡದು ಯಾವ ಅಪೇಕ್ಷೆನೂ ಅವನಿಗೆ ನಿಜವಾದ ಗುರುವಿನಲ್ಲಿ
ಅವಾಗ ನಿರಪೇಕ್ಷಕ ಬಂಧುತ್ವ ಇರ್ತದೆ. ಯಾವ ಬೇಡಿಕೆನೂ ಅವಂಗೆ ಏ ನಿಜವಾದ ಗುರು, ನಿಜವಾದ ಶಿಷ್ಯ ಆದವ ಗುರುವಿನಲ್ಲಿ ಅವನು ಏನೂ ಬೇಡೋದಿಲ್ಲ. ಅವ ಬೇಡ, ಅವನು ಶಿಷ್ಯನೂ ಅಲ್ಲ, ಬೇಡ ಅವ ಗುರುನೂ ಅಲ್ಲ. ಅವನು ಏನೂ ಬೇಡಪ್ಪ ನಮ್ಗೆ, ಏನು ಬೇಕು ಕೇಳ ಅಂತ ಹೇಳಿದ್ರು ಬೇಡಲಿಲ್ಲ ಅವನು. ಏನ್ ಕರೀಂ ಸಾಬ ನಿನಗೆ ಏನು ಬೇಕಂತ ಅವನು ಭಕ್ತಿ ಸೇವೆಯಾಗಿ ಮೆಚ್ಚಿ ಶಿವಾನಂದ ಅಜ್ಜ ಅವ್ರು ಕೇಳಿದ್ರೆ, ಬೇಡಪ್ಪ ನಿಮ್ಮ ಆಶೀರ್ವಾದ ಒಂದ್ರೆ ಸಾಕು ನಮ್ಗೆ, ಏನೂ ಬೇಡಪ್ಪ. ನಾವಾದ್ರೆ ಯಪ್ಪ ನನಗೆ ಇಂಥದನ್ನು ಕೊಡು, ಏನು ಕೇಳ ಕರೀಂ ಸಾಬ ಬೇಕಾದ ಇಚ್ಛಾ ಮಾಡಿರ ದೊರಿತೈತಿ. ಏನ್ ಮಹಾತ್ಮರ ಆ ಸಮಾಧಿ ಸ್ಥಿತಿಯನ್ನು ಹೊಂದಿದಂತ ಮಹಾತ್ಮ ಏನು ಇಚ್ಛಾ ಮಾಡ್ತಾನೆ ಇದೆಲ್ಲ ಸಿದ್ಧಿಸ್ತಾರೆ. ಸಂಕಲ್ಪ ಶಕ್ತಿ ಅಲ್ಲಿ ಇರ್ತೈತಿ, ಸಿದ್ಧಿಸಬೇಕಾದ. ಏನ್ ನಮ್ಮಪ್ಪ ಹೇಳಿಗಾನ ಪಂಡಿತ ಬಸನಗೌಡ್ರು ಪಂಡಿತ ಅವರು, ನೀವು ಕಲ್ಲು ಪಡಿ ಮ್ಯಾಗ ಉಚ್ಚಿ ಹೋಗಿ ಬಂಗಾರ ಆಕೈತೆ ಅಂತ ಸಂಕಲ್ಪ ಮಾಡಿದ್ರೆ ಬಂಗಾರ ಆಕೈತಿ ನೋಡ್ಲಿ ನೀವು ಅಂತ. ನಿಮ್ಮ ಮುಚ್ಚಿ ಎಲ್ಲಿ ಮಠ ಇರ್ತಾವ ಅಲ್ಲಿ ಮಠ ಬಂಗಾರ ಆಕೈತೆ ಅಂತ ನಮ್ಮಪ್ಪ ಹೇಳಿಗೇನಂತಿದ್ರು ಅಜ್ಜವ್ರು. ಏನ್ ಸಂಕಲ್ಪ ಮಾಡಿದ್ರು ಅಂದ್ರೆ ಅಂತ ಸ್ಥಿತಿಯನ್ನ ಅವ್ರು ಹೊಂದಿದ್ರು ಅಂತ. ಸಮಾಧಿ ಸ್ಥಿತಿಯನ್ನ ಯಾವ ಹೊಂದಿರ್ತಾನ ಅವ ಇಚ್ಛೆ ಮಾಡಿದ್ದೆಲ್ಲ ಸಿಗ್ತೈತಿ. ಇದಿಲ್ಲ ಅಸಾಧ್ಯ ಅನ್ನೋದ ಇಲ್ಲ ಅವಾಗ. ನಾವು ಇದನ್ನ ಮಾಡ್ಬೇಕಂದ್ರೆ ಸಾಧ್ಯನೇ ಯಾಕೆ ಆಗೋದಿಲ್ಲ, ಮಾಡ್ಬೇಕಂದ್ರೆ ಆಕೈತಿ, ಸಂಕಲ್ಪ ಮಾಡಿರೋ. ಅದು ಒಂದು ಪುಣ್ಯ ಬೇಕಲ್ಲ ಅವು. ಯಾಕ್ರಿ ಮಾಡ್ಬೇಕಂದ್ರೆ ಮನಸ್ಸು ಮಾಡಿರ ಏನಾದ್ರು ಅಸಾಧ್ಯನೇ ಇಲ್ಲ ಅಂತ ಅವಾಗ ಜ್ಞಾನಿಗೆ. ಅಂತ ಪವರ್ ಇರ್ತೈತೆ ಅವಾಗ. ನೀನು ಆ ಸ್ಥಿತಿ ಪಡಿ, ನಿನಗೂ ಬರ್ತೈತಿ. ಅದನ್ನ ನಾವು ಪಡ್ಯಾಕ ಒಲ್ವಿ. ನಿನ್ನ ಅಧೀನದಾಗಿ ಇಟ್ಕೋಬೇಕಪ್ಪ ಇದನ್ನೆಲ್ಲ ಅನ್ನುವಂಗ ಅಂತದ್ ಮಾಡ್ಬೇಕಾದ್ರೆ ಯಾವ ಸ್ಥಿತಿ ನೀವು ಹೊಂದಬೇಕು ಅದನ್ನ ಒಂದು ಎಲ್ಲದರಲ್ಲಿ ಪ್ರಭುತ್ವ ಬರ್ತೈತಿ. ಹೌದಿಲ್ಲ? ನೀ ಹೇಳ್ದಂಗೆ ಕೇಳ್ತಾವ, ನೀ ಸಾವ್ಕಾರ ಹೇಳ್ದಂಗೆ ಕೇಳ್ತಾವಿಲ್ಲ ಆಳುಗಳ. ಹಂಗ ಪಂಚಭೂತಾದಿಗಳ ನಿನ್ನ ಆಜ್ಞೆಯನ್ನು ಪರಿಪಾಲನೆ ಮಾಡ್ಕೊ ಅಂದ್ರೆ ಜ್ಞಾನ ಸ್ಥಿತಿಯನ್ನು ಸಮಾಧಿಯನ್ನು ಅಂದ್ರೆ ಎಲ್ಲದರಲ್ಲಿ ನಿನ್ನ ಪ್ರಭುತ್ವ ಬರ್ತೈತಿ. ನಿನ್ನ ಆಜ್ಞೆಯನ್ನು ಪರಿಪಾಲನೆ ಮಾಡ್ತಾವ. ಗುರುವಾಜ್ಞೆ ಗಂಜಿ ನಿಲುವು. ಯಾವ ಸಮಾಧಿಯನ್ನು ಹೊಂದಿ ಆ ಜ್ಞಾನ ಸ್ಥಿತಿಯನ್ನು ಹೊಂದಿರ್ತಾನ ಅವನ ಆಜ್ಞೆಯನ್ನು ಪರಿಪಾಲನೆ ಮಾಡ್ತಾವ. ಎಲ್ಲ ಪಂಚಭೂತಾದಿಗಳು, ಮಳಿ ಗಾಳಿ ಅವನ ಆಜ್ಞೆಯನ್ನು ಪರಿಪಾಲನೆ ಮಾಡ್ತಾವ. ಎಲ್ಲ ಬಂದ ನಿಂದಿರ್ತಾವ. ಯಾವಾಗ ನೀ ಆಜ್ಞೆ ಮಾಡಿದ್ದನ್ನೆಲ್ಲ ಈಡೇರ್ತಾವ. ಅದಕ್ಕೆ ಅಂತ ಸ್ಥಿತಿಯನ್ನು ಪಡೆದು ಎಲ್ಲ ಬೆನ್ನು ಹತ್ತವ ನಿನಗೆ. ನಿನ್ನ ನಿಜವನ್ನು ನೀನು ತಿಳಿದ ಕ್ಷಣವೇ ಜಗತ್ತು ನಾಯಿಯಂತೆ ಬೆನ್ನು ನೆಕ್ಕುತ್ತ ನಿನ್ನ ಕಾಲು ನೆಕ್ಕುತ್ತ ಬೆನ್ನು ಹತ್ತುತ್ತದೆ ಅಂದ್ರೆ ರಾಮತೀರ್ಥ. ಆ ಸ್ಥಿತಿಯೊಳಗೆ ನೀತ ಸಮಾಧಿ ಸ್ಥಿತಿಯನ್ನು ನೀ ಪಡೆದೆ ಅಂದ್ರೆ ಅದಕ್ಕೆ ಅದನ್ನು ಪಡೆಯೋ ಉನ್ನತ ಸ್ಥಿತಿ ಅದ. ಜೀವನದ ಗುರಿನ ಅದ, ಜ್ಞಾನ ಸಮಾಧಿಯನ್ನು ಹೊಂದೋದು. ಅವಾಗ ದುಃಖದಿಂದ ನಮಗೆ ಬಿಡುಗಡೆ ಆಗ್ತದೆ. ಈ ಬಾಯಿ ತಕೊಂಡ ನೀ ಕೊಡೋ ಬಾಯಿ ತಿರ್ಕರಂಗ ತಿರುಗು ಪಾಳೆ ಬರ್ತೈತಿ. ದೈನಾಸ್ ಬಿಡ್ತೀಯಲ್ಲೋ ನೀ ಕೊಡೋಯಪ್ಪ, ನೀ ಕೊಡೋಯಪ್ಪ. ಎರಡು ಸಣ್ಣಕ್ಕಿ ಯಾವ ವಿಷಯದ ಆಶಾ ಸಂಬಂಧ ನಾವು ನಾಟಕ ಮಾಡ್ತಿರ್ತಾನೆ. ಯಾಕ್ರಿ ಯಪ್ಪ ಹೆಂಗಾರ ಮಾಡಿ, ಹೌದಿಲ್ಲ? ವಿಷಯದ ಆಶಾ ಸಂಬಂಧ ನೀನೆಲ್ಲ ಈ ನಾಟಕ ನಿಂತು ಬೇಡ್ಕೋದು ಎಲ್ಲ ನಿಮ್ಮನ್ನು ಕೂಡೈತ್ರಿ ಅಪ್ಪ ಎಲ್ಲ. ನೀವು ಹೌದಲ್ಲೇ ಅಂತ ಅಚ್ಚಾರು ತಗೊಂಡು ಜಾಡ್ಸೇ ಬಿಡ್ತಿದ್ರಂತ. ಗುಳ್ಗುಳ್ಗ ಉಪ್ಪಂಡ್ಯ ಅಂತ ಗೊತ್ತೈತಿ. ನೀನು ಎಷ್ಟು ನೀನು ಮಾಡ್ತೀನಿ ಎಲ್ಲ, ನೀನು ಭಕ್ತಿ ಎಷ್ಟೈತಿ ಅನ್ನೋದು ಗೊತ್ತೈತಿ ನಿನಗೆ. ನಾಟಕ ಹೌದಿಲ್ಲ? ನಿಜವಾಗಿದ್ದವ ಅದನ್ನ ಏನು ಅಪೇಕ್ಷೆ ಜಗತ್ತಿನ ಯಾವ ಬಯಕೆಗಳು ಇರೋದು ನಾವು ಅವನ್ನೆಲ್ಲ ತೆಗೆದು ಹಾಕಬೇಕು. ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡು. ಯಾವ ಕೊರತೆನೂ ಇರೋದು. ಕೊರತೆ ನಾನು ಎಚ್ಚರದೊಳೊಂದು ಚರಿಪದಿ ಚಂದ ಅಂತ. ಯಾವುದು ಕೊರತೆ ಇಲ್ಲ. ನಿನ್ನ ನಿಜ ಸ್ವರೂಪದ ಎಚ್ಚರಿಕೆಯೊಳಗೆ ಇರಾಕಲಿ, ನಿನಗೆ ಯಾವ ಕೊರತೆನೂ ಬರೋದು. ನೀನು ಧ್ಯಾನ ಸ್ಥಿತಿಯನ್ನು ನೀ ಪಡ್ಕೊಂಡೆ ಅಂದ್ರೆ ವಿಷಯದ ಆಶೆ ಇತ್ತಂದ್ರೆ ಅಂತಃಕರಣ ಮಲಿನ ಆತಂತ ತಿಳ್ಕೊಂಡು, ಅಂತಃಕರಣ ಸ್ವಚ್ಛ ಆಗ್ಬೇಕಂದ್ರೆ ಸ್ವಲ್ಪ ಉಳಿಯದಂಗೆ ವಾಸನ ನಾಶ ಮಾಡ್ಕೊ. ಅವಾಗ ಅಂತಃಕರಣ ಸ್ವಚ್ಛ ಆಕತಿ. ಅದಕ್ಕೆ ವಿವೇಕನ ಬೇಕು ನಮ್ಗೆ. ವಿವೇಕವಂತರ ಸಂಘ ಸತತ ಮಾಡಿದಾಗ ನಿಮ್ಮಲ್ಲಿ ಇವೆಲ್ಲ
ಜಾಗೃತಕ್ಕವು ವಿವೇಕ. ವಿಷಯ ಬಡಕರ ಸಂಘ ಮಾಡಿದೆ ಅಂದ್ರೆ ವಿಷಯದಲ್ಲಿ ಆಸಕ್ತಿ ಹೋಗುದಿಲ್ಲ. ಈ ಆಸಕ್ತಿಯ ಮೂಲಕನ ನಮ್ಮನ್ನು ತಿರ್ಗಾಕಲ್ತದೆ ಮತ್ತೆ. ಏನ್ ನೀ ಕರ್ಮೋಪಾಸನೆಗಳನ್ನು ಮಾಡ್ತೇನಂತೀಯಲ್ಲ, ಕರ್ಮೋಪಾಸನೆ ಮಾಡೋದ್ರಿಂದ ಅಂತಃಕರಣ ಸ್ವಚ್ಛ ಆಗೋದಿಲ್ಲ. ಕರ್ಮೋಪಾಸನೆಗಳು ಜಡ ಅದಾವ, ಅದಕ್ಕೆ ಅಂತಃಕರಣ ಸ್ವಚ್ಛ ಆಗೋದಿಲ್ಲ. ಅದಕ್ಕೆ ಆತ್ಮ ಸುವಿಚಾರಣ ಬೇಕದಕ್ಕೆ. ಆತ್ಮ ಸುವಿಚಾರವೇ ಕ್ರೇಷ ಅಂತ. ಅಂತಃಕರಣ ಸ್ವಚ್ಛ ಆಗ್ಬೇಕಾರ ಯಾವುದು ನಿತ್ಯ, ಯಾವುದು ಅನಿತ್ಯ, ಯಾವುದು ಹಿತ, ಯಾವುದು ಹಿತ ಅನ್ನುವಂಥ ವಿಚಾರ ನಮ್ಮಲ್ಲಿ ಜಾಗೃತ ಆಗುತ್ತೆ. ವಿವೇಕ ವೈರಾಗ್ಯದಿಂದ ಮಲ ವಿಕ್ಷೇಪ ದೋಷ ಹೋಗ್ತಾವ ನೋಡ್ರಿ. ಅಜ್ಞಾನ ಆವರಣ ಭಂಗ ಆಗ್ತದೆ. ಯಾವಾಗಲೂ ಆತ್ಮವಿಚಾರ ನಡೀತಿತ್ತು ಅಂದ್ರೆ ಅನಾತ್ಮ ವಿಚಾರ ಬರ್ಗೊಳ್ದನಿಲ್ಲ. ಹಂಗ ಅಭ್ಯಾಸ ನಾವು ಮಾಡ್ಬೇಕಲ್ಲ. ಅದಕ್ಕೆ ಜನ್ಮ ಜನ್ಮಾಂತರ ಇರ್ತೈತಿ. ಇದು ಒಂದೇ ಜನ್ಮದ್ದಲ್ಲ, ಅನೇಕ ಜನ್ಮಗಳ ಪ್ರಯತ್ನ ಇದಕ್ಕೆ ಬೇಕು ಅಂತ. ಬಹುನಾಂ ಜನ್ಮನಾಂ ಯತಿತಾನಿ ಅಂತ. ಅನೇಕ ಜನ್ಮಗಳ ಅನಂತ ಜನ್ಮ ತಪ್ಪಿಸಿದ್ದೆ ನೋಡ ಅಂತ ಅಕ್ಕಮಹಾದೇವಿ ಕೂಡ ವಚನದೊಳಗೆ ಹೇಳಿದ್ದದ ನೋಡ್ರಿ. ಕರೆನಾದ ನಿಜವಾಗಿ ಅನಂತ ಜನ್ಮ ನನಗೆ ಆ ಚಿತ್ತದ ತಾಪವನ್ನು ಹರಣ ಮಾಡುವಂಥ ಅಂಥ ಗಂಡ, ಹರನೇ ಗಂಡನಾಗಬೇಕೆಂದು ಅನಂತ ಜನ್ಮ ತಪ್ಪಿಸಿದ್ದೆ ನೋಡ ಅಂತ. ಅಂತಹ ಜ್ಞಾನವಂತರ ಯಾಕ್ರಿ ನಮಗೂ ಇದರ ಜ್ಞಾನಕ್ಕಾಗಿ ನಮ್ಮ ಸ್ವರೂಪದ ಎಚ್ಚರಿಕೆ ಮಾಡಿಕೊಳ್ಳೋ ಸಂಬಂಧ ಅನಂತ ಜನ್ಮಗಳ ಅಭ್ಯಾಸ ಮಾಡಿ ಅದಕ್ಕೆ ತಪಸ್ಸು ಅಂತಾರೆ. ಅದಕ್ಕಾಗಿ ಮತ್ತೊಂದು ಏನೂ ಬೇಡ ನಮಗೆ. ಜ್ಞಾನವೊಂದನ್ನು ಬಿಟ್ಟು ಮತ್ತೊಂದು ಏನೂ ಬೇಡ ಈ ಜಗತ್ತಿನಿಂದ. ಮಾನವ ಮಾಡತಕ್ಕಂಥ ಮುಖ್ಯ ಕೆಲಸ ಯಾವುದು ಅಂದ್ರೆ ತನ್ನನ್ನು ತಾ ತಿಳ್ಕೋದು, ಆತ್ಮವಿಚಾರದ ಅಭ್ಯಾಸದಾಗ ತೊಡಗೋದು. ನಮಗೆ ಬೇಕಾದದ್ದು ಯಾವ ಜಗತ್ತಿನ ವಿಷಯ ವಸ್ತುಗಳಲ್ಲಿ ಅದು ಇಲ್ಲ. ಅವುಗಳಲ್ಲಿ ಜರ್ ಇದ್ದದ್ದ ಜರ ಆದ್ರೆ ಆ ವಿಷಯ ಬಿಟ್ಟು ಆನಂದ ತೋರ್ಬಾರ್ದಾಗಿತ್ತು. ಹೌದಿಲ್ಲ? ವಿಷಯ ವಸ್ತುಗಳಲ್ಲಿ ಜರ ಆರಾಮಾಗಿದ್ರೆ ಆ ವಿಷಯ ಬಿಟ್ಟು ಆನಂದ ತೋರ್ಬಾರ್ದಾಗಿತ್ತು. ದಿನನಿತ್ಯ ನಾವು ಆ ವಿಷಯಗಳ ಸಂಬಂಧದಲ್ಲಿ ಆರಾಮ ಇರ್ತೇವಲ್ಲ ಈ ದೇಹದಾಗ. ಎಲ್ಲಿದಾವ ನೀನು ಹೊಲ ಮನಿ ಬದುಕು ಬಾಳೆ ಎಲ್ಲಿದಾವಂಗ? ಅವಾಗ ಆರಾಮಿದ್ದೇನು ಸಂಕಟದಾಗಿದ್ದೇವ? ಇದನ್ನ ಯಾಕೆ ವಿಚಾರ ಮಾಡೋದು ನೀವು? ಅಲ್ಲಿ ಹೆಂತಿತ್ತು ಏನು ಗಾಂಡ ಇತ್ತು ಈ ದೇಹದಾಗ? ಯಾವುದು ವಿಷಯಗಳ ಸಂಬಂಧ ಇಲ್ಲೂ ಆನಂದ ತೋರ್ತೈತಿ. ಅದು ಸಂಬಂಧ ತಪ್ಪಿಸ್ಕೊಂಡಾಗ ಆನಂದ ಇರ್ತೈತಿಲ್ಲ. ವಿಷಯಗಳ ಸಂಬಂಧ ಇಟ್ಟಾಗ ಆನಂದ ಇರುವುದಿಲ್ಲ. ಆ ವಿಷಯಗಳಲ್ಲಿ ಜರ ಆನಂದ ಇದ್ರೆ ಅವನ್ನ ಬಿಟ್ಟು ತೋರ್ಬಾರ್ದು ಅದು ಆನಂದ. ಅದ ಜರ ಆಗಿದ್ರೆ ಅವ ಇಲ್ಲೇ ಯಾಕೆ ಇರ್ತೈತಿ ಅದು ಆನಂದ ಅಂದ್ರೆ ಅವುಗಳು ಇಲ್ಲೇ ಸಂಬಂಧ ಇಲ್ಲೇ ಆರಾಮ್ ಇರಾಕ್ ಬರ್ತೈತಿ ಅಂತ. ನಿನಗೆ ಭ್ರಾಂತಿ ಇರ್ತೈತಿ ಇವುಗಳ ಸಂಬಂಧ ಇಟ್ಕೊಂಡು ಆರಾಮ್, ಈ ಶರೀರ ಆದಿಗಳು ಇಟ್ಕೊಂಡು ಜಗತ್ತಿನ ವಸ್ತುಗಳ ಸಂಬಂಧ ಇಟ್ಕೊಂಡು ಆರಾಮ್ ಇರ್ಬೇಕಂತ ಇವುಗಳ ಇದ್ರಾಗ ಹೋಗಿ ಹೋಗಿ ಡೊಗ್ತೆ ಅಲ್ಲಿ ಹೋಗಿ ಇವುಗಳ ಗೊಡವಿ ಎದಕ್ ಬೇಕಾಗಿ ಇವು ಸಂಬಂಧ ಇಲ್ಲೇ ಆರಾಮ್ ಇರಾಕ್ ಬರ್ತೈತಿ. ಇದನ್ನ ತಿಳ್ಕೊನಿ ಅದ ಯಾದಕ್ ಬೇಕಾಗೈತಿ? ತೊರೆ ಅದನ್ನ ತೊರೆ ವಿಷಯವನ್ನು ತೊರೆದು ನಿರ್ವಿಷಯದಳು ಕರಿಗೊಂಡು ನೀನೇ ಶುಕಿಯಪ್ಪಿ ಅಂತ ಮಹಾತ್ಮ ಎಚ್ಚರಿಕೆ ಕೊಟ್ರು. ಹೆಂಗ್ ಬಿಡುದ್ರಿ ಅದನ್ನ ಅಂತಾನ. ಅದೇ ಚಾಡಿ ಬಿದ್ದು ಬಿಟ್ಟೈತಿ. ಆ ವಿಷಯ ವಸ್ತುಗಳ ಇದ್ರಾಗ ಸಂಪರ್ಕದಾಗ ಇರ್ತೇವೆ, ಸುಖ ಸಿಗ್ತೈತಿ ಅಂತ. ಅದ್ರ ಪರಿಣಾಮ ಏನಾಗೈತಿ ನೋಡ್ಕೊ. ಅದನ್ನ ಮಾಡೋದ್ರಿಂದ ಅಲ್ಲಿ ಏನ್ ಲಾಭ ಐತಿ? ಏನಾದ್ರು ಒಂದು ಲವಲೇಶರ ಅದರಿಂದ ಸಿಕ್ಕೈತೆ ನಿನಗೆ ವಿಷಯದ ಸಂಪರ್ಕ ಭೋಗದಿಂದ? ಇದು ಹೊಡಿದು ಭಾಳ ಕಠಿಣ. ಹೊಳೆದ್ರೆ ನಿನ್ನ ಕೆಲಸ ಆದಂಗ. ಯಾವುದೇ ಇಂದ್ರಿಯ ಸಂಪರ್ಕ ಭೋಗ ನಮಗೆ ದುಃಖವನ್ನು ಕೊಡ್ತೈತಿ ಅನ್ನೋ ವಿಚಾರ ಹೊಡಿಬೇಕು. ಅನಿತ್ಯ ಐತಿ, ದುಃಖ ರೂಪಿ ಐತಿ ಅನ್ನೋದು ಯಾವಾಗಲೂ ನೆನಪಿಡ್ಬೇಕಿದೆ. ಎಲ್ಲ ನೆನಪಿಗೆ ಎಚ್ಚರಿಕೆ ತಂದು ಕೊಟ್ಟಾರ ಮಹಾತ್ಮರ. ಮಾತ್ರ ಮಬ್ಬಿಗೆ ಬೀಳ್ತೇವೆ ನಾವು. ವಿಷಯದ ಸಂಪರ್ಕ ಭೋಗ ಎಲ್ಲ ಅನಿತ್ಯ ಐತಿ, ದುಃಖ ರೂಪಿ ಐತಿ ಅನ್ನೋದನ್ನ ಎಷ್ಟು ಅನುಭವಕ್ಕೆ ತಂದು ಕೊಟ್ಟರು ಮತ್ತು ಅಜ್ಞಾನದೊಳಗೆ ಮತ್ತೆ ಬೀಳ್ತೇವೆ. ಅದ್ರ ಬೆನ್ನ ಐತಿ ಮತ್ತು ಅದಕ್ಕಾಗಿ ಎಲ್ಲ ಹಾಳು ಮಾಡ್ಕೊಂತೀಯಲ್ಲ ಜನ್ಮ. ವಿಷಯದ ಸಂಪರ್ಕ ಭೋಗಕ್ಕಾಗಿ ಅದು ಯಾರಿಗೂ ಸುಖ ಶಾಂತಿಯನ್ನು ಕೊಡಲಾರ್ದು. ಅದಕ್ಕೆ ಸರಿ, ಅದರಿಂದ ಇದಕ್ಕೆ ಸರಿ ಬಹಳ ದೂರದ ಸಂಬಂಧ ಬಿಟ್ಟು ಬಿಡೋದನ್ನು.
ನಿನಗೆ ಹೊಳಿಬೇಕದ ಅದ್ರಾಗ ಏನು ಇಲ್ಲ ಅನ್ನೋದು ಗೊತ್ತಾದಾಗ ಅದನ್ನ ಬಿಡಾಕ್ತೀರಿ. ಇನ್ನೊಬ್ಬರು ಹೇಳಿಕೆ ಕೇಳಿಕೆ ಮ್ಯಾಗ ಬಿಡಾಕಾಗೋದಿಲ್ಲ ಅದನ್ನ. ಒತ್ತಾಯದಿಂದ ಅದನ್ನ ಬಿಡಾಕಾಗೋದಿಲ್ಲ. ನೀನ ತಿಳಿದ ಅದ್ರಾಗ ಏನು ಇಲ್ಲ ಅಂತ ತಿಳಿದ ಕೈ ಬಿಡು ಮನಸ್ಸಿನಾಗ. ನಿನ್ನಲ್ಲಿ ನಿನಗೆ ಆನಂದ ಅನುಭವ ಬರ್ತೈತಿ ಬಿಟ್ಟಾಗ. ಇಲ್ಲಿ ತಿಳುವಳಿಕೆನ ಸಾಧನ. ಇದರಿಂದ ನಾವು ವಿಮುಖ ಆಗ್ಬೇಕಂದ್ರೆ ವಿಷಯದಿಂದ ನಾವು ಬಿಡಬೇಕಾದ ತ್ಯಾಗ ಮಾಡ್ಬೇಕಾದ್ರೆ ನಮ್ಮಲ್ಲಿ ವಿವೇಕ ಜಾಗೃತ ಆಗ್ಬೇಕು. ಇದು ನಿತ್ಯ ಐತೋ ಇದು ಅನಿತ್ಯ ಐತೋ ಹಿತ ಐತೋ ಅಹಿತ ಐತೋ ಇದು ಜಡವಾದದ್ದು ನಮಗದು ಸುಖ ಕೊಡೋದಿಲ್ಲ ಅಂತ. ಅದಕ್ಕೆ ಜಡ ಭಾವನೆಯನ್ನು ಕೈ ಬಿಡೋದು, ಜಡದ ಮ್ಯಾಗಿನ ಆಸಕ್ತಿ ತೆಗೆದಾಕದು. ಯಾವಾಗಲೂ ಇದು ಅರಿಯುವಂಥ ಅರಿವು ಏನೈತಿ ಅದು ಸುಖರೂಪ. ಆದದ್ದು ಅರಿವಿಸ್ಕೊಳ್ಳೋದು ಯಾವುದು ಸುಖರೂಪ ಅಲ್ಲ. ಜಗತ್ತಿನ ಎಲ್ಲ ವಿಷಯ ವಸ್ತುಗಳು ಅರಿವಿಸ್ಕೊಳ್ತಾವ ಒಂದಿಂದ ಅವು ಸುಖರೂಪ ಅಲ್ಲ. ನೀನು ತಿಳಿಯಾವ ವಿಷಯಿ, ಅವು ವಿಷಯ. ಏನು ತಿಳಿಯಾವ ನೀನು ಅರಿವು, ನೀನು ಅವು ಅರಿವಿಸ್ಕೊಳ್ತಾವ. ಸುಖರೂಪ ಇದು ವಸ್ತು ನೀ ಅದಿ. ನಿನ್ನ ಬಗ್ಗೆ ನಿನಗೆ ಅಜ್ಞಾನದ, ನಾನಾ ಸುಖ ಸ್ವರೂಪ ಇದ್ದೇನೆ ಅನ್ನೋದ್ರ ಗೊತ್ತಿಲ್ಲದಕ್ಕೆ ನಿನ್ನಿಂದ ಅರಿವಿಸ್ಗಳು ಸುಖ ಕೊಡ್ತಾವ ಅಂತ ಅವುಗಳು ಬೆಣ್ಣೆತ್ತಿ. ಅವು ಇದಕ್ಕಿದ್ದಂಗೆ ಇರುವುದಿಲ್ಲ. ವಿಷಯ ವಸ್ತುಗಳು ವಿಕಾರಕ್ಕವ ನಾಶಕ್ಕವ. ಆದ್ರೆ ಅರಿವು ಏನಾರ ಬದಲಾವಣೆ ಆಗೈತೆನ, ಅದು ಎಂದೂ ಬದಲಾವಣೆ ಆಗೋದು. ಇದಕ್ಕಿದ್ದಂಗೆ ಐತೆ, ಅದು ಸುಖರೂಪ ಐತಿ. ಯಾವುದು ಎಂದೂ ಬದಲಾಗದೆ ಇದಕ್ಕಿದ್ದಂಗೆ ಯಾವ್ದು ಐತಿ ಅದು ಸುಖರೂಪವಾದಂಥ ವಸ್ತು. ಬದಲಾವಣೆ ಆಗುವ, ವಿಕಾರ ಆಗುವ, ನಾಶ ಆಗುವ ಅವು ಸುಖರೂಪ ಅಲ್ಲ. ಪ್ರತಿಯೊಂದು ವಸ್ತು ಇದಕ್ಕಿದ್ದಂಗೆ ಇರುವುದಿಲ್ಲ. ಅವು ವಿಷಯ ವಸ್ತುಗಳು ಶಬ್ದ ಇರಲಿ, ಸ್ಪರ್ಶ ಇರಲಿ, ರೂಪ ಇರಲಿ, ರಸ ಇರಲಿ, ಗಂಧ ಇರಲಿ, ಎಲ್ಲವೂ ಬದಲಾವಣೆ ಅನ್ನುವಂಥವು. ಈ ಬದಲಾವಣೆಯನ್ನು ಹೊಂದುವಂಥ ವಿಷಯ ವಸ್ತುಗಳು ಯಾವ ಸುಖ ಕೊಡುದಿಲ್ಲ ಅಂತ ಅದಕ್ಕೆ ಅವನು ತೊರೆ ವಿಷಯವನ್ನು ಅಂತ. ವಿಷಯ ಅಂದ್ರೆ ನಮ್ಮಿಂದ ಅರಿವಿಸ್ಕೊಳ್ಳೋ ಎಲ್ಲ ವಿಷಯ. ನಾವು ಯಾವ್ಯಾವ ನಮ್ಮಿಂದ ಎದುರಿಟ್ಟು ತಿರ್ಗಿಸ್ಬಿಡ್ತಾವ ಅವೆಲ್ಲ ವಿಷಯ. ಅವನು ಬಿಡು. ಅವನು ಬಿಟ್ಟಾಗ ಹೆಂಗಿರ್ತೈತಿ ನೋಡ್ಕೋ, ಬಿಟ್ಟು ನೋಡ್ಕೋ ಅಂದ್ರೆ ತೆಗಿತೈತಿ. ಹಿಡ್ಕೊಂಡು ನೋಡು, ಬಿಟ್ಟು ನೋಡು. ಹಿಡ್ಕೊಂಡಾಗ ಹೆಂಗೈತಿ, ಬಿಟ್ಟಾಗ ಹೆಂಗೈತಿ ಎರಡೂ ಗೊತ್ತಾಗೈತಿ. ನಿದ್ದೆ ಎತ್ತಾಗ ವಿಷಯಗಳು ಹಿಡ್ದಿಲ್ಲ, ನಿದ್ದ್ಯಾಗ ಅಜ್ಞಾನದೊಳಗೆಲ್ಲ ಬಿಟ್ಟಿರ್ತಿ. ಅಲ್ಲಿ ಶಾಂತಿತ್ತೋ ಏನು ಆರಾಮಿತ್ತು, ಅಲ್ಲೇ ಎಚ್ಚರಿಕೆ ಒಳಗೆ ಇವನ್ನೆಲ್ಲ ಹಿಡ್ಕೊಂಡು ಕೂತೀವಿ ನಾನು ನನ್ನದಂತ. ನೆಮ್ಮದಿ ಐತೆ ನಿನಗೆ? ಒಂದೀಟಾರ ನೆಮ್ಮದಿ ಇಲ್ಲ ನೀವು. ಎಲ್ಲ ಐತ್ರಿ ಅಜ್ಜಾರ, ಏನ್ ನೆಮ್ಮದಿನ ಇಲ್ಲ ಬಿಡ್ರಿ. ಅವುಗಳ ಇಚ್ಛಾ ಯಾಕೆ ಮಾಡ್ತೀವಿ? ಅವು ನೆಮ್ಮದಿ ಸಿಗ್ತಾವಂತ ಯಾರು ಹೇಳಿ ನೀನು ಕೊಡ್ತಾವಂತ? ನೀನ ಕಲ್ಪಿಸ್ಕೊಂಡು ಅವುಗಳಲ್ಲಿ ಐತೆ ಅಂತ ನೀ ಕಲ್ಪಿಸ್ಕೊಂಡಂಗಿಲ್ಲ. ಅದು ಏನ್ ಪುರುಷ ತಂತ್ರ ಅಲ್ಲ, ಅದು ವಸ್ತು ತಂತ್ರದ. ಅದು ಹೆಂಗೈತೆ ಅಂದ್ರೆ ನಿನ್ನಲ್ಲಿ ಇದ್ದದನ್ನ ಅನ್ಯದ್ರಾಗ ಐತೆ ಅಂತ ಕಲ್ಪಿಸ್ಕೊಂಡ್ರೆ ಹೆಂಗ್ ಬರ್ಬೇಕು? ಅದು ಅನುಭವಕ್ಕೆ ಹೆಂಗ್ ಬರ್ಬೇಕು? ಆ ಇಲ್ಲದನ್ನ ಇಲ್ಲ ಅಂತ ತಿಳಿದ ಅದನ್ನ ಕೈ ಬಿಡೋದು. ಅದನ್ನ ನೆನಪು ಮಾಡ್ಲೇ ಇದ್ರೆ ನೀ ಆರಾಮನ ಇದಿ. ವಿಷಯಗಳ ಚಿಂತನೆಯನ್ನು ಕೈ ಬಿಟ್ಟಾಗ ಆರಾಮನ ಇದೀನಿ. ವಿಷಯ ಚಿಂತನೆ ಮಾಡಾಕತ್ತಿ ಅಂದ್ರೆ ಆರಾಮ್ ಕಳ್ಕೋತೀನಿ. ಆರಾಮ್ ಬೇಕಂದ್ರೆ ಆರಾಮಿನ ನೆನಪಿನಾಗಿರ. ಸಾಮಾನ್ ನೆನಪು ಯಾಕೆ ಮಾಡ್ತಿ? ಸಾಮಾನು ಆರಾಮಲ್ಲ. ಆರಾಮ್ ಸಾಮಾನ್ ಅಲ್ಲ. ಸಾಮಾನದೊಳಗೆ ಅದಿಲ್ಲ. ಆರಾಮ್ ನೀನಾದಿ. ನಿನ್ನ ಬಗ್ಗೆ ವಿಚಾರ ಮಾಡ್ಕೊ. ಆರಾಮಿನ ಕಡೆ ಎಲ್ಲ ಕೊಟ್ಟಾಗ ಆರಾಮ ಇರ್ತೈತಿ. ಆರಾಮಂತ ಏನಾರ ವಿಷಯಗಳನ್ನ ನೆನಪು ಮಾಡಿದ್ರೆ ವಿಷಯಗಳು ಆರಾಮ ಅದಾವನು. ನಿನಗೆ ಭ್ರಮ ಆಗೈತಿ ವಿಷಯ ವಸ್ತುಗಳು ಸುಖ ಕೊಡ್ತಾವ ಅನ್ನೋ ತಪ್ಪು ತಿಳುವಳಿಕೆ ಎಲ್ಲಿ ತನಕ ಇರ್ತೈತೆ ಅಲ್ಲಿ ತನಕ ನಿನ್ನ ಜನ್ಮಾಂತರ ತಿರುಗುದು. ನಿರಂತರ ದುಃಖವನ್ನು ನೀವು ಹೊಂದಿ ಅವುಗಳ ಪ್ರಾಪ್ತಿಗಾಗಿ, ವಿಷಯಗಳ ಪ್ರಾಪ್ತಿಗಾಗಿ ದುಡುದು ವಿಷಯಾದಿಗಳನ್ನು ಗಳಿಸಿ ಸುಖ ಕೊಡ್ತಾವ ನಾವು. ಯಾವ ನಮಗೆ ಪ್ರಬಲ ಬಂಧಕದಾವ, ದುಃಖ ಕೊಡ್ತಾವ, ಅವನ್ನ ಗಳಿಸಾಕೊಂತೀವಿ. ನಿರಂತರ ದುಃಖವನ್ನು ಕೊಡುವಂಥವನ್ನು ಗಳಿಸ್ತೀಯಲ್ವ ನೀನು. ಅದಕ್ಕೆ ಅದನ್ನು ಬಲ್ಲವರು ಇವುಗಳ ಇದನ್ನೆಲ್ಲ ತಿಳಿದು ಅದನ್ನು ಸಂಗ್ರಹ ಮಾಡಕ್ ಹೋಗುದಿಲ್ಲ. ಅವನು ಇದನ್ನ ಅವಶ್ಯಕತೆಗಿಂತ ಹೆಚ್ಚಿನ ಸಂಗ್ರಹ ಮಾಡಿದ್ರೆ ನೀನು ಪಾಪಿ ಅಕ್ಕಿ. ಮಾಡಬಾರ್ದು. ನಮ್ಮ ಶರೀರ ಚರಿತಾರ್ಥಕ್ಕೆ ಏಟು ಬೇಕಟ್ಟು ಮಾಡ್ಕೊಂಡ್ರೆ ನಮ್ಮ ಕೆಲಸ ನಾವು ಮಾಡ್ಕೋಬೇಕು. ಹೆಚ್ಚಿನ ಸಂಗ್ರಹ ಇನ್ನೂ ಬೇಕು ಅದು ಕೆಟ್ಟ ಗುಣ ಅಂತಾರಲ್ಲ, ದುರ್ಗುಣ, ಕಡುಲೋಭ. ಇನ್ನೊಂದು ನಂಬರ ಹಿಡ್ದ ಬಿಡೋನು, ಇನ್ನೊಂದು ಜಾಗ ಹಿಡ್ದ ಬಿಡೋನು ಅಂತ. ಹೌದಿಲ್ಲ? ಇನ್ನ ಅದನ್ನ ಮಾಡೋಕೆ ಅಂದ್ರೆ ಮಾಡಿದಂಗೆ ಅದು ಪ್ರಮಾಣ, ಸುಖದ ಪ್ರಮಾಣ ಹೆಚ್ಚಾಕೈತಿ, ದುಃಖದ ಪ್ರಮಾಣ ಹೆಚ್ಚಾಕೈತಿ. ನೋಡ್ಕೊರಿ ಸಂಗ್ರಹ ಮಾಡ್ಕೊಂತ ಕುಡುದ್ರಿಂದ. ಹಂಗಾರ ಎಲ್ಲಾರು ಸಂಗ್ರಹ ಮಾಡಿದವ್ರು ಅದನ್ನ ಹೊಂದ್ ಗುತ್ತಿಗೆನ ಹಿಡ್ಕೋಬೋದಿದ್ರು. ಅದನ್ನ ಯಾಕ್ರಿ ಏನ್ ಹಿಡ್ದ ಬಿಡೋನ್ ತಡಿ ಇದನ್ನ. ಯಾಕೆ ತಲೆ ತಲಾಂತರದಿಂದ ಈ ಭ್ರಮ ಹಿಡ್ದೈತಿ ನಿನಗೆ. ಮಾಡಿದವ್ರು ಏನಾಗ್ಯಾರ ನೋಡ್ಕೋ. ಅದನ್ನ ಇಷ್ಟು ಮಾಡಿ ಇಟ್ಟು ಹೋಯ್ತಪ್ಪ, ಇನ್ನು ಯಾರು ತಿಂತಾವೋ ಏನೋ ಇದನ್ನ ತಿನ್ಗಾಣದ್ ಮಾಡಿ ಇಟ್ಟು ಹೋಯ್ತು ನೋಡಿದಂತ.
ಆ ತನಗೂ ತಾನು ತಿನ್ಲಿಲ್ಲ, ಯಾಕ್ರಿ ಮಂದಿಗೂ ಕೊಡ್ಲಿಲ್ಲ. ಅವಾಗ ಒಳ್ಳೆ ಗಳಿಸಿಡ್ತಿ. ತಾನು ಇನ್ನು ಉನ್ನದೆ ಪರರಿಗಿಕ್ಕದ ದ್ರವ್ಯ ಯಾತಕು ಅಂತ. ಖರ್ಚು ಮಾಡಿದ್ರೆ ಹೊಕ್ಕೈತಿ ಅಂತೇಳಿ ಒಟ್ಟ ಖರ್ಚು ಮಾಡಂಗಿಲ್ಲ. ಯಾಕ್ರಿ ಮಾತ ಯಾರ ಕೇಳಿ ಗಿಳ್ಯಾರ ಅಂತೇಳಿ, ಯಾಕ್ರಿ ಅದು ಸುದ್ದಿನ ತೆಗಿಯಂಗಿಲ್ಲ, ಯಾರ ಮುಂದೆ ಹೇಳೋಂಗಿಲ್ಲ ಅಂತಂತೇಳಿ ಐತೆ ಅಂತ ತುಡುಗ್ತಾನ. ಹೌದಿಲ್ಲ? ಹೇಳಬಾರ್ದು ಅದನ್ನ ಕರಿನ. ಯಾಕ್ರಿ ಬಿಡುದಿಲ್ಲ ನಿನ್ನ. ಹಿಂಗೈತೆ ಅಂದ್ರೆ ನೀನು ಇಷ್ಟು ನಾನು ಡಿಪಾಸಿಟ್ ಐತೆ ಅಂದ್ರೆ ನೀನು ಬೆನ್ನು ಹತ್ತಾರೆ. ನೀನು ಯಾವಾಗ ನಿನ್ನ ಮನ್ ಕೊಟ್ಟೇನು ನಿನ್ನ ಅಂತೇಳಿ. ಹೌದಿಲ್ಲ? ಅದು ನೋಡ್ರಿ ನೀವು ಬೇಕಾರ ಗೊತ್ತಾ ಹೇಳ್ತಾರೆ ಇದೇನೋ ಮಾಡಾಕತ್ತೈತಿ ಇದು ಅಂತೇಳಿ. ಇದನ್ನ ಅಳದ್ರೆ ನಮಗ್ ಸಿಗ್ತೈತಿ ಬಾ, ಇದು ಹೋಗ್ಮುಟ ನಮಗ್ ಸಿಗುಲ್ಲ ಅಂತ ಇದನ್ನ ಕಳಿಸೋ ವ್ಯವಸ್ಥೆ ಮಾಡ್ತಾರೆ ಏನಾರು. ಎಷ್ಟೋ ಮಂದಿ ಮಾಡ್ಯಾರ. ಹೌದಿಲ್ಲ? ಇದನ್ನ ಮಾಡಿ ಇರ್ತೈತಿ. ಇದನ್ನ ಮಾಡಿದ್ರೆ ನಮಗ್ ಸಿಗ್ತೈತಿ ಅಂತ ಅದು ಪೀಡಾ ಕೊಟ್ಕೊಂತ ಅಡ್ಡಾಡ್ತೈತಿ. ಹೌದಿಲ್ಲ? ಗಳಿಸಿಟ್ಟಿರ್ತೈತಲ್ಲ, ನಾವು ಆಯ್ತು ತಗೊಂಡು ಮಾಡಕ್ ಹೋದಿವಿ ಅಂದ್ರೆ ಅದು ಪೀಡಾಕ್ ಚಲೋ ಹೋಗ್ತಾವ. ಅದಕ್ಕೆ ಅದ್ರ ಇಚ್ಛಾ ಮಾಡಕ್ ಹೋಗ್ಬೇಡ. ಆಯ್ತ ಸಿಗ್ತೈತಿ ಅಂದ್ರೆ ಅವು ಸೂಕ್ಷ್ಮ ಶರೀರದಾಗ ಪೀಡಾ ಕೊಡಕ್ ಶುರು ಮಾಡ್ತಾವ. ನಿನ್ನ ಜೀವನ ಹಾಳು ಮಾಡ್ತಾವ, ಕಾಡಾಕ್ ಹತ್ತಿ ಬಿಡ್ತಾವ. ಏನ್ರಿ ಇಷ್ಟೆಲ್ಲ ಬಂದ್ರು ನಮ್ಮನ್ನ ಕಾಡಾಟ ತಪ್ಪಲ್ಲ ಅಂತಿರ್ತಾರಲ್ಲ, ಅವು ಮರಗಿದ್ದು ಸೂಕ್ಷ್ಮ ಶರೀರದಾಗ ಕಾಡ್ತಿರ್ತಾವ. ಅವ್ ಗಳಿಸಿಟ್ಟದ್ದು ಹೌದಿಲ್ಲ, ಅವು ಬೆನ್ನ ಹತ್ತಿ ಕಾಡ್ತಾವ. ಏನ್ ಅದಕ್ಕೆ ಅದ್ರ ಇಚ್ಛಾ ಮಾಡಕ್ ಹೋಗ್ಬೇಡ. ಆಯ್ತ ಸಿಗ್ತೈತಿ ಅಂದ್ರೆ ಅದನ್ನ ಮಾಡಕ್ ಹೋಗ್ಬೇಡ. ನೀ ಒಳ್ಳೆ ನನ್ ನಡಿತೈತಿ, ಅಧಿಕಾರ ಐತಿ, ಮಂಗಿ ಅನ್ನಂಗ ಮಾಡಿದೆ ಅಂದ್ರೆ ನಾಳೆ ಅದ್ರ ಫಲ ಉಣ್ಬೇಕಾಗೈತಿ. ನೀನ್ ವಂಶ ಪರಂಪರೆ ಕಾಡ್ತಾವ ಹಂಗ. ಅವು ಎಂದೂ ಉದ್ಧಾರ ಆಗುದಿಲ್ಲ. ನೀ ಅನ್ಯಾಯದಿಂದ ಅದನ್ನ ಮಾಡಿದೆ ಅಂದ್ರೆ, ಮೋಸ ಮಾಡಿ ವಂಚನೆ ಮಾಡಿ ನಾನು ನಡಿತೈತಿ ಅಂತೇಳಿ ಮಂಗಿ ಅನ್ನಂಗ ಮಾಡಿದೆ ಅಂದ್ರೆ ಅದು ಬೆನ್ನ ಹತ್ತಿ ಕಾಡ್ತೈತಿ. ಏನ್ರಿ ಎಲ್ಲ ಐತಿ, ನೆಮ್ಮದಿನ ಇಲ್ರಿ ನಮ್ಮ ಮನ್ಯಾಗ ಅಂತಿರ್ತಲ್ಲ, ಒಳಗ ಅವು ಕಾಡ್ತಿರ್ತಾವ. ಹಂಗ ಮಾಡಿ ಅಲ್ಲಿ ಇನ್ನೊಬ್ರು ನೆಮ್ಮದಿ ಕೆಡಿಸಿ ಈಗ ನೆಮ್ಮದಿಯಿಂದ ಇರ್ಬೇಕಂತ ಇರಪ್ಪ ನೋಡುನ್ ಅಂತಾರ. ಸುಖ ಕೊಡ್ತೇನೆ ತಗೊಂಡು ಬಂದು ನಮ್ಮನ್ನೆಲ್ಲ ಕೊಂದೆ. ಹೌದಿಲ್ಲ? ನಾನ ಮಾಡ್ಬೇಕಂತ ಮಾಡಿದಿ, ಹಂಗಾರ ಹಾಳಂಗಾರ ನೋಡು. ಹಿಂಗಾಗಿ ರಾಜ ಮಹಾರಾಜರೆಲ್ಲ ಮತ್ತೆ ಯಾಕೆ ಇವಾಗ ಹೋದ್ವು? ಹೌದಿಲ್ಲ? ಮರಗ್ ಹತ್ತಿ ಎಲ್ಲ ಬಿಡ್ತಾವ ನಾವು. ಬೆನ್ನ ಹತ್ತಿ ಅದಕ್ಕೆ ಮಾಡಬೇಡಪ್ಪ, ಇನ್ನೊಬ್ಬರಿಗೆ ತೊಂದರೆ ಎಂದೂ ಮಾಡಬೇಕು. ಅದಕ್ಕೆ ಧರ್ಮದಂತೆ ನಡಿ. ಅದಕ್ಕೆ ಧರ್ಮಕ್ಕನುಸಾರವಾಗಿ ಏನ ಗಳಿಸಬೇಕಾದ್ರೂ ಧರ್ಮಕ್ಕನುಸಾರವಾಗಿ ಅರ್ಥ ಮತ್ತು ಕಾಮಗಳ ವ್ಯವಹಾರದಾಗ ತೊಡಗಿದಾಗ ನಿನಗೆ ಈ ಮುಕ್ತಿ ದಾರಿ ಸಿಗ್ತೈತಿ. ಅನ್ಯಾಯದಿಂದ ಗಳಸಕ್ ಹೋಗ್ಬೇಡ. ಮರಗ ನಿನಗೆ ಪೀಡಾ ಕೊಡ್ತಾವ. ಒತ್ತಾಗ್ಲಂಗ ನೀನು ಕಾಡ್ತಾವ. ನೀ ಅವನು ಕಾಡಿ ಅದಕ್ಕೆ ಕಾಡಾಕತ್ತೇವ, ಬೆನ್ನು ಹತ್ತವ ನೀನು. ಅದು ಹೇಳ್ಯಾರ ಬುದ್ಧ ಅವಾಗ ಹೇಳ್ಯಾನ, ಬಂಡಿಗೆ ಹೂಡಿದ ಎತ್ತುಗಳ ಹೆಜ್ಜೆಯನ್ನು ಬಂಡಿಯು ಗಾಲಿ ಹಿಂಬಾಲಿಸುವಂತೆ ನೀನು ಮಾಡಿದ ಪಾಪ ಕರ್ಮ ನೀನು ಬೆನ್ನು ಹತ್ತೇ ಬಿಡ್ತೈತಿ ಅದಂತ. ನಡಿತೈತಿ ಬಿಡ, ನಂದೇನೈತಿ ಅಧಿಕಾರ ಐತಿ, ನಂದು ಜನಬಲ ಐತಿ ಅಂತ ತಿಳ್ಕೊಂಡು ಮಂಗಿ ಏನಾಗ ಮಾಡಿದ ಮಾಡಬೇಡ. ಸಣ್ಣ ಪ್ರಾಣಿ ಐತಿ ಅಂದ್ರೆ ಅದಕ್ಕೂ ಸಣ್ಣ ನಡ್ಕೊಳಕ್ ಕಲ್ಕೋ. ಧರ್ಮದಂತೆ ನಡಿ. ಹಿಂಸಾ ಮಾಡ್ದಂಗ ನೀನು ಗಳಿಸ. ಇನ್ನೊಬ್ಬರನ್ನ ಮರಗಿಸಿ ಗಳಿಸಿದ್ದು ನಿನಗೆ ಜಯ ಕೊಡುದಿಲ್ಲ, ಅದು ಕಾಡ್ತೈತಿ ನಿನ್ನದು. ಸೂಕ್ಷ್ಮ ಶರೀರದೊಳಗೆ ಕಾಡ್ತ. ನಿರಂಜನ ಅಪ್ಪು ಭಾಳ ಇದನ್ನ ಹೇಳ್ತಿದ್ರು, ಅದನ್ನ ಮಾಡಕ್ ಹೋಗ್ಬೇಡ್ರಿ ಹಂಗಿಲ್ಲ ಅಂತ. ನಿನಗೇನು ಗೊತ್ತಾಗಲಿ ಯಾಕೆ ಅವು ಹಿಂಗೆ ಬರ್ತಾವು ಅಂದ್ರೆ ಅವು ಸೂಕ್ಷ್ಮ ಶರೀರದಾಗ ಬಂದು ಕಾಡ್ತಾವ. ಅವ್ನು ಮರಗಿಸಿರ್ತೀವಿ ಅವನು. ಹೌದಿಲ್ಲ? ಹೆಂಗೆ ಗಳಿಸಿ ನೀ ಅದನ್ನು ಗೊತ್ತೈತೆ ನೀನು. ಹೌದಿಲ್ಲ? ನಮಗೆ ಬಂತಪ್ಪ ಇದು ಆಯ್ತಾ ಅಂತೀಯಲ್ಲ, ಅದನ್ನ ಪ್ರಾಮಾಣಿಕತನದಿಂದ ಏನಾರ ನಿನಗೆ ಯಾರಿಗೆ ನೋಸುಲ್ಲಿ ಮಾಡಿದ್ರೆ ನಿನಗೆ ಅದು ಸುಖ ಕೊಡ್ತೈತಿ. ಇನ್ನು ಮರಗಿಸಿ ಅವನ್ನ ನಾಶ ಮಾಡಿ ಕೊಂದ ಮಾಡಿ ಒತ್ತಾಯ ಮಾಡ್ತೀಯಲ್ಲ, ಅವು ಕಾಡಾಟ ಐತಿ ಅಂತ. ಅವು ಬಿಡುದಿಲ್ಲ. ಅದ ಎಲ್ಲಿ ಹೋದರೂ ನಿನ್ನ ಬಿಡುದಿಲ್ಲ. ನಿನ್ನ ವಂಶನ ಹಾಳು ಮಾಡ್ತೈತೆ ಅದೆಲ್ಲ. ಯಾರಿಗೂ ಸುಖ ಶಾಂತಿಯನ್ನು ಸಿಗುದಿಲ್ಲ ಅನ್ಯಾಯದಿಂದ ಗಳಿಸಿದ್ದಂತ. ಅದಕ್ಕೆ ನಾವು ನ್ಯಾಯವಾದ ಮಾರ್ಗವನ್ನ ಬಿಡಬಾರದು. ಪ್ರಾಣ ಹೋಗ್ತೈತೆ ಅಂದ್ರೂ ಬಿಡಬಾರದು. ಪದಂ ನ ವಿಚಲಂತಿ. ನ್ಯಾಯವಾದ ಮಾರ್ಗದಿಂದ ಒಂದು ಹೆಜ್ಜೆಯನ್ನು ಕೂಡ ನಾವು ಹಿಂದೆ ಸರಿಬಾರದು.
ಏನ್ ಹಂಗ ಆ ಮಹಾತ್ಮರ ಎಚ್ಚರಿಕೆ ಕೊಡ್ಕೋತಾರ, ಮಾಡ್ಬೇಡ್ತಮ್ಮ, ಅದ್ರ ಫಲ ನೀವು ಉಣಬೇಕಾಕತಿ. ಯಾವ ಜೀವಿಗೂ ಪೆಟ್ಟ ಹತ್ತದಂಗಿದ್ದು ನಾವು ಜಗತ್ತಿನಾಗ ಪಾರಾಗ್ಬೇಕಾಗೈತಿ. ನಮ್ಮ ಧರ್ಮದ್ರಾಗ ಅಷ್ಟ ನಾವು ನೋಡ್ಕೋಬೇಕು. ನಮ್ದು ಏನು ಇರ್ಲಿಲ್ಲ ಅಂದ್ರೆ ಬೇಡ ನಮ್ಗೆ, ಹೌದಿಲ್ಲ? ಇನ್ನೊಬ್ಬರ ಅಪೇಕ್ಷೆ ಏನ್ ಮಾಡ್ತೇವಲ್ಲ ಅದು ನಮ್ಗೆ ಬಂದು ಕಾಡ್ತೈತೆ. ಅದು ಯಾರ ರೂಪದಿಂದ ಬರ್ತೈತೆ ಹೇಳಕ್ ಬರೋದಿಲ್ಲ ನಮ್ಗೆ. ಹೆಂಗ ನೀವ್ ಮಾಡಿರ್ತೀಯಲ್ಲ ಹಂಗ ಬಂದ ನಿನ್ನದು. ಎಷ್ಟು ಸರಳ ಮಾಡ್ಕೊಂಡಿರ್ತೀಯ ಅಷ್ಟು ಸರಳ ನೀನು ತಗೊಂಡು ಹೋಗ್ತೈತಿ. ಬೇಗನೆ ಹುಳ ಹತ್ತಿದ ಗಿಡದಂತೆ ನಾಶ ಹಾಕೋಣ ಅಂತ ವಾಲ್ಮೀಕಿ ಇದ್ರೊಳಗೆ ಬಂದದ ಒಂದು. ಏನ್ ಅನ್ಯಾಯದಿಂದ ಯಾರು ಗಳಿಸಿರ್ತಾರ ಹುಳ ಹತ್ತಿದ ಬೇರಿನ ಗಿಡದಂತೆ ನಾಶ ಆಗ್ಬೇಕು ನಾವು. ನ್ಯಾಯವಾಗಿ ಗಳಿಸಿದ್ದು ಏನಾರ ನಿನಗ ಯಾಕ್ರಿ ನಿನಗ ಉಪಯೋಗ ಬರ್ತೈತೆ ಅದು, ಹೌದಲ್ಲ? ಅನ್ಯಾಯದಿಂದ ಗಳಿಸಿದ್ದ ಯಾವನು ಉದ್ಧಾರ ಆಗಿಲ್ಲ ಇಲ್ಲಿವರೆಗೂ. ಏನ್ ಅದಕ್ಕೆ ಧರ್ಮಕ್ಕನ ಜಯ, ಧರ್ಮವೇ ಜಯವೆಂಬ ದಿವ್ಯ ಮಂತ್ರ ಅಂದರು. ನ್ಯಾಯವಾಗಿ ನಡ್ಕೋ, ಅದು ನಿನ್ನ ಉನ್ನತ ಸ್ಥಿತಿಗೆ ಒಯ್ದು ಮುಟ್ಟಿಸ್ತೈತಿ. ಏನ್ ಅಧರ್ಮ ಮಾರ್ಗದಿಂದ ಏನೂ ಮಾಡಕ್ ಹೋಗಬೇಡ ನೀನು. ಆತ್ಮವಿಚಾರ ಯಾವಾಗಲೂ ಒಳಗೆ ನಡೀತಿತ್ತು ಅಂದ್ರೆ ಅನಾತ್ಮವಿಚಾರ ಬರ್ಗುಡ್ದನ ಇಲ್ಲ ಅದು. ಅದಕ್ಕೆ ಯಾವಾಗಲೂ ಇದು ಆತ್ಮವಿಚಾರದಾಗ ತೊಡಗಬೇಕು ಅಂದಾರ. ಯಾವಾಗಲೂ ಇದನ್ನ ಮಾಡ್ಕೊಂಡಾಗ ನಾವು ನೆಮ್ಮದಿ ಇರ್ತೈತಿ. ಅದನ್ನ ಕೈ ಬಿಟ್ಟೆ ಅಂದ್ರೆ ಹೊಂಟಿನಿ ದುಃಖ, ಜನ್ಮ ಜನ್ಮಾಂತರ ದುಃಖವನ್ನ ಹೊಂತಿ ನೋಡಿ. ಆತ್ಮವಿಚಾರವನ್ನು ಕೈ ಬಿಟ್ಟೆ ಅಂದ್ರೆ ನಿರಂತರ ದುಃಖವನ್ನು ಹೊಂದು ಪಳೆ ಬರ್ತದೆ. ಮಾನವ ಮಾಡ್ತಕ್ಕಂಥ ಕೆಲಸ ಅಂದ್ರೆ ಇದು ಆತ್ಮವಿಚಾರ. ಅನಾತ್ಮ ವಿಚಾರದೊಳಗೆ ಕಾಲು ಕಳಿಬಾರ್ದು. ನಮಗ್ ಬೇಕಾದಂತ ಸುಖ ಸುಖ ನಮ್ಮನ್ನು ಬಿಟ್ಟು ಬ್ಯಾರೆ ಎಲ್ಲಿಯೂ ಅದು ಸಿಗುವುದಿಲ್ಲ. ಏನ್ ಅನ್ಯದರಾಗಿ ಇದ್ದಿದ್ರೆ ಎಲ್ಲರೂ ಅದನ್ನು ಹೊಂದಿ ಬಿಡ್ತಿದ್ರು. ನಮ್ಮಲ್ಲಿ ಇದ್ದದನ್ನು ಮರೆತು ಅನ್ಯದರಾಗಿ ಹುಡುಕು ಅದ ಅಭ್ಯಾಸ, ಅದ ರೂಢಿ ಆಗಿಬಿಟ್ಟೈತೆ ನಮ್ಗೆ. ಸುಖ ಬಿಟ್ಟು ಏನಾದ್ರು ಬೇರೆ ಹುಡುಕಿಯರು ಸಿಗ್ತೈತೆ ಅದು? ನಿಮ್ಮನ್ನು ಬಿಟ್ಟು ಅದಿಲ್ಲ. ಆ ವಿಷಯ ವಸ್ತುಗಳಲ್ಲಿ ಐತಿ ಅಂತ ಅನ್ಯ ಕಲ್ಪನಾ ಮಾಡ್ಕೊಂಡು ಅದ್ರಾಗ ಹುಡುಕಾಕತ್ತಿ, ಎಲ್ಲಿ ಸಿಗಬೇಕದು? ಆ ವಿಷಯಾದಿಗಳನ್ನು ಗಳಿಸೋ ಕಾಲಕ್ಕೆ ಕಷ್ಟ, ಅವನು ಸಂಭಾಳಿಸುವುದಕ್ಕೆ ಚಿಂತೆ, ಯಾರು ತಗೊಂಡು ಹೋದಾರನ್ನು ಚಿಂತೆ, ಕೆಟ್ಟ ಹೋದ್ರಂತೆ ಹೊಟಿಬೇಣ ಅದ ನೀನು. ಏನು ವೆಪ್ಪ ನನ್ನ ಜೀವನ ಹಾಳಾಗೋತಲ್ಲೋ, ಎಷ್ಟು ನಾ ಇದನ್ನ ಮಾಡಿ ಗಳಿಸೀನಿ ಅಂತ. ಸುಖ ಕೊಡ್ತೈತೆ ಹೆಂಗ ಗಳಿಸಿ ಅನ್ನೋದು ಬೇಕಲ್ಲ. ನ್ಯಾಯವಾಗಿ ಗಳಿಸಿದ್ರೆ ಏನಾರ ನಿನಗೆ ಹಿತ ಮಾಡಿ ಕೊಡ್ತಿತ್ತು. ಧನವ ಗಳಿಸುವಲ್ಲಿ ಮನಕ್ಕೆ ಮೊದಲು ದಿಗಿಲು ಮಿಗಿಲು, ನಡುವೆ ತನುವಿಗೆ ಅತಿ ಬಳಲ್ಕೆ. ಎಷ್ಟ ಕಷ್ಟ ಹೊಂದು ಗಳಿಸಿದಿಪ್ಪ ನೀನು. ಪಿರಿದು ಧನವ ನೆರಚುವಂಗೆ ದುರಿತ ಕೋಟಿ ಪುದಿದ ಫಲವು ಹಲವು ಜನ್ಮಗಳಲ್ಲಿ ತಿರುಗುವಂತೆ ಮಾಡ್ಬೋದಾಗಿ. ಹ್ಯಾಂಗ ಗಳಿಸಿದೀನಿ ದುಡ್ಡು ನೋಡಿ, ಎಂತೆಂಥ ಜನ್ಮಗಳನ್ನು ಹೊಂದಬೇಕು. ಮಾಡಲು ಚಿತವೇ ಮನುಜ, ಮಾಡಲು ಚಿತವೇ, ಕೂಡಿ ಬಾಧೆ ಬಹಳವಿರುವುದ, ನೋಡಿ ದನದ ಲೋಭವಿದನು. ಹಿಂಗೈತಿ, ಹಿಂಗ್ ಮಾಡೋದು ಬೇಷನ ಇದು ಅಂತ ಎಚ್ಚರಿಕೆ ಕೊಟ್ಟಾರ ಅವರು ಮಹಾತ್ಮರು. ಅದ್ರ ಕಡೆ ಗಮನ ಎಲ್ಲಿ ಐತಿ ನಮ್ಗೆ? ಹೆಂಗ ನಾವು ಗಳಿಸ್ಬೇಕು ದುಡ್ಡು? ಅನ್ಯಾಯದಿಂದ ಮೋಸ ಮಾಡಿ ವಂಚನೆ ಮಾಡಿ ಗಳಿಸಿದ್ದು ನೀನು. ಯಾಕ್ರಿ ಮರಗ್ತಾವಿಲ್ಲ ಅವು? ಮುಣಗಿಸಿಬಿಡುದು ಅವನ್ನ, ಇಸ್ಕೊಂಡದ್ದನ್ನು ಕೊಡೋಂಗೆ ಇಲ್ಲ, ಗಳಂ ಮಣಿಸ್ಬಿಡುದು, ಹೌದಿಲ್ಲ? ಅದನ್ನ ನಾಳೆ ಮರಗ್ತಾವಿಲ್ಲ, ಆ ಮರಗ ನಿನಗೆ ಹತ್ತತಿ, ಏನ್ ಕಾಡ್ತೈತಿ, ಅದು ನಿನ್ಗೆ ಮಾಡಕ್ ಹೋಗ್ಬಿಡ ಅಂತ. ಏನ್ ಅದಕ್ಕೆ ಹೆಂಗ ಇರ್ಬೇಕು ಜಗತ್ತಿನಾಗ ಇದ್ದು ತೋರ್ಸ್ಯಾರ ಮಹಾತ್ಮರು. ಇನ್ನೊಬ್ಬರು ಇದನ್ನ ಅಪೇಕ್ಷೆ ಮಾಡಕ್ ಹೋಗ್ಬೇಡ, ಇದ್ದದ್ರಾಗ ತೃಪ್ತಿ ಹೊಂದ್ಕೊಂಡಿರ ಕಡೆ ಎದ್ರಚ್ಚ ಲಾಭ ಸಂತುಷ್ಟ. ಏನು ಪ್ರಾರಬ್ಧ ನಮ್ಗೆ ಇರ್ತೈತೆ ಅದ್ರಾಗ ನಾವು ತೃಪ್ತಿಯನ್ನು ಅದ ಅದ ಶ್ರೀಮಂತಿಕೆ. ತೃಪ್ತಿಯಿಂದ ಇರೋ ಶ್ರೀಮಂತಿಕೆ. ಎಷ್ಟರ ಇದರ ಏನ್ ಮಾಡೋದು? ನೆಮ್ಮದಿನ ಇಲ್ಲ, ಅದಕ್ಕೆ ತಗೊಂಡು ಏನ್ ಮಾಡೋದು? ಇವು ಕಾಡಾಟ ಐತೈತಿ. ಎಷ್ಟು ಐತೆ, ಎಷ್ಟು ಹೊಲ ಅದರ ಏನಿದ್ರು ತಗೊಂಡು ಏನ್ ಮಾಡೋದು? ಅವನ್ನ ನೆಮ್ಮದಿ ಇರ್ಲಿಲ್ಲ ಅಂದ್ರೆ ಅವು ಸುಖ ಕೊಡ್ತಾವಂತ ನಮಗ್ ಭ್ರಮ ಆಗೈತಿ. ಯಾವ ನೀ ಮಾಡಿದ ಕರ್ಮ ಏನೈತಲ್ಲ, ಹಿತವಾದದ್ದು ಏನೈತಲ್ಲ, ನಿನಗೆ ಹಿತ ಕೊಡ್ತದೆ. ಈ ನಿನಗೆ ಆ ಧರ್ಮದ ಇದು ಬೇಕು, ನಿನಗೆ ರಕ್ಷಣಾ ಮಾಡ್ತೈತೆ ಅದ್ ನಿನ್ನ.
ಧರ್ಮದಂತೆ ನೀ ರಕ್ಷಣೆ ನಡ್ಕೊಂಡಿದ್ದ ಅಂದ್ರೆ ನೀನು ಧರ್ಮ ರಕ್ಷಣೆ ಮಾಡ್ತೈತಿ. ಧರ್ಮವೇ ನಿನ್ನ ಕಾಪಾಡೋದು. ಅಧರ್ಮ ಮಾರ್ಗದಿಂದ ನಡೆದ ಎಂದೂ ಉದ್ಧಾರ ಆಗುವುದಿಲ್ಲ ನೀನು. ಇದಕ್ಕೆ ಪಾರಾಗಬೇಕನ್ನುವಂಗ ಧರ್ಮವೇ ಮರೆದೆ ನಾವು ಅನ್ನೋದಕ್ಕೆ ಇನ್ನೂ ಉಪಾಯವೇ ಧರ್ಮವಿದೆಂದು. ಧರ್ಮವು ಪಾಲನ ಮಾಡಕ ಅಶೋಕ ಅದನ್ನೆಲ್ಲ ಅನಾಹುತ ನೋಡಿ ಇನ್ನು ಬ್ಯಾಡಪ್ಪ, ಇನ್ನು ಧರ್ಮ ಯುದ್ಧ ಚಾಲು ಮಾಡು ನಿನ್ನ ಬೇಡ ಅಂತ ತನ್ನ ಇಡೀ ರಾಜ್ಯದ ಬೊಕ್ಕಸ ಎಲ್ಲ ಅದಕ್ಕಾಗಿ ಧರ್ಮಕ್ಕಾಗಿ ವಿನಿಯೋಗ ಮಾಡಿದವು. ಹೌದಲ್ಲ, ಇನ್ನೊಬ್ಬರಿಗೆ ಹಿತ ಮಾಡೋದು ಏನ್ ಇಂಥದಕ್ಕೆ ಅವನು ಉಪಯೋಗ ಮಾಡಿದೆ ಅಲ್ಲ, ಅವನು ಟರ್ನ್ ಆಗ್ಬಿಟ್ಟು ತ್ಯಾಗ ಮಾಡಿದವ ಅಶೋಕ. ಇದನ್ನೆಲ್ಲ ಅನಾಹುತಿ ಎಷ್ಟು ಮಂದಿ ನಾಶ ಮಾಡಿ ನಾ ಗಳಿಸಿ, ನೀವು ಇದನ್ನೆಲ್ಲ ಬ್ಯಾಡಪ್ಪ, ಇದು ಧರ್ಮಕ್ಕಾಗಿ ವಿನಿಯೋಗ ಆಗ್ಲಿದು. ಎಲ್ಲ ಬೇರೆ ದೇಶಗಳಲ್ಲಿ ಸುಧಾ ಅದನ್ನು ಅನುಯಾಯ ಹಂಚಿಕೊಂಡು ಅದನ್ನು ಸಾಧಿಸಲಿ ಅಂತ ಎಲ್ಲರಿಗೆ ಅದರ ಪ್ರೋತ್ಸಾಹ ಕೊಟ್ಟವು. ಹೌದಿಲ್ಲ, ಅಲ್ಲಿ ಬೌದ್ಧ ವಿಹಾರಗಳನ್ನು ಮಾಡಿದ. ಅದ ಸ್ಥಿತಿಯನ್ನು ಹೊಂದ್ರಿಪ್ಪ, ಆ ಮಾರ್ಗ ಹಿಡೀರಿ, ಪ್ರಚಾರ ಮಾಡ್ರಿ, ಎಲ್ಲರೂ ಅದನ್ನು ಹೊಂದ್ರಿ. ಬೌದ್ಧ ವಿಹಾರಗಳನ್ನು ನಾವು ನಿರ್ಮಾಣ ಮಾಡಿದ. ಅದಕ್ಕೆ ಎಷ್ಟು ಬೇಕಾವನ್ನೆಲ್ಲ ಅನುಕೂಲ ಮಾಡಿದ ಅವಾಗ. ಹೌದಿಲ್ಲ, ಜನರು ಉಪಕಾರಕ್ಕಾಗಿ ನಡೀತಿರ್ತೈತಿ ಅವ್ರಿಗೆ. ಅಂಥವ್ರ ಅಧಿಕಾರ ಇದ್ದಾಗ ಅದನ್ನ ಅಂಥವು ಜಗತ್ತಿಗೆ ಉಪಯೋಗ ಬರುವುದನ್ನು ಮಾಡಿ ಹೋಗ್ಬಿಡ್ಬೇಕು. ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಲ್ಲ, ಅದು ಭಾಳ ಕಠಿಣ ಐತಿ. ಹೌದು, ಧರ್ಮ ಯುದ್ಧವನ್ನು ಮಾಡಿದವ. ಅಧರ್ಮ ಮಾರ್ಗವನ್ನು ನೋಡಿ ಬೇಸರಾಗಿ ಎಷ್ಟು ಸಾವಿರಾರು ಮಂದಿ ಇದು ಬ್ಯಾಡ ನಮಗೆ, ಹಿಂಸಾ ಮಾಡಿ ನಾವು ರಾಜ್ಯ ತಗೊಂಡು ನಾವೇನು ಸುಖ ಹೊಂದೋದೈತಿ ಅಂತ ಗೊತ್ತಾಯ್ತು. ಅಹಿಂಸಾ ಧರ್ಮವನ್ನು ಪಾಲನ ಮಾಡಕ. ಧರ್ಮಂ ಶರಣಂ ಗಚ್ಚಾಮಿ, ಬುದ್ಧಂ ಶರಣಂ ಗಚ್ಚಾಮಿ. ಬುದ್ಧ ಅಂದ್ರೆ ಜ್ಞಾನ. ಜ್ಞಾನಕ್ಕೆ ಶರಣ ಹೋಗು ನಿನ್ನ ಬ್ಯಾಡಿನ ಅಂತ. ತನ್ನ ನಿಜ ಸ್ವರೂಪದ ಎಚ್ಚರಿಕೆಯನ್ನು ಮಾಡ್ಕೊಂಡು ಇದೋ ನಮ್ಮ ಕೆಲಸ. ಬ್ಯಾಡ ಇದರ ಸಂಬಂಧ ನಾವು ಜೀವನ ಹಾಳು ಮಾಡ್ಕೋದು ಅಂತ ಹೊಳಿತಾವ. ಎಲ್ಲಿಯೋ ಹೊಳಿಬೇಕು, ಅಂಥವ್ರಿಗೆ ಪುಣ್ಯ ಇದ್ರು ಹೊಳಿತಾವ ಅಂತ ಒದಿಗೆ ಬಂತವ. ಹಂಗೆ ನಮ್ಗೆ ಬಿಡಾನ ಇದನ್ನ ಯಾಕ್ರಿ, ಬಿಟ್ಟು ಹೋಗಾನ ಸರಿ ಅದು. ವ್ಯಾಮೋಹದಾಗ ಬಿದ್ದು ಎಲ್ಲ ಜೀವನ ಹಾಳು ಮಾಡ್ತೀವಿ. ಬಿಡೋಣ್ರಿ. ಜೈ